ನಮಸ್ಕಾರ ಸ್ನೇಹಿತರೆ, ನಿಮಗೆ ಆದರದ ಸ್ವಾಗತ. ಜೀವನದಲ್ಲಿ ನಾವು ಎಷ್ಟೋ ವಿಷಯಗಳನ್ನ ಕಲಿಯುತ್ತೇವೆ, ಆದರೆ ಪುಸ್ತಕಗಳು ನಮಗೆ ನೀಡುವ ಜ್ಞಾನ ಸಾರ್ವಕಾಲಿಕವಾದುದು. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಡೇಲ್ ಕಾರ್ನೆಗೀ ಅವರ ಜಗತ್ಪ್ರಸಿದ್ಧ ಕೃತಿಯ ಸಾರಾಂಶವನ್ನ ತಿಳಿಯಲಿದ್ದೇವೆ. ಈ ವಿಚಾರಗಳು ನಿಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಿಸಬಲ್ಲವು. ವಿಡಿಯೋದ ಆಳಕ್ಕೆ ಇಳಿಯುವ ಮೊದಲು ಒಂದು ಸಣ್ಣ ವಿನಂತಿ. ವಿಡಿಯೋ ನೋಡುತ್ತಾ ಹೋದಂತೆ ನಾವು ಲೈಕ್ ಮಾಡಲು ಮರೆತುಬಿಡುತ್ತೇವೆ. ಆದ್ದರಿಂದ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗುತ್ತದೆ ಎಂಬ ನಂಬಿಕೆ ಇದ್ದರೆ ಈಗಲೇ ಒಂದು ಲೈಕ್ ಮಾಡಿ. ನೀವು ನೀಡುವ ಒಂದು ಲೈಕ್ ನಮ್ಮ ಹಾಗೆಯೇ ಇಂತಹ ಅದ್ಭುತ ಪುಸ್ತಕಗಳ ಸಾರಾಂಶ ಮತ್ತು ಜೀವನದ ಮೌಲ್ಯಗಳನ್ನು ಸದಾ ಕೇಳಲು ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಜ್ಞಾನವನ್ನ ಹಂಚುವ ಈ ಪುಟ್ಟ ಪ್ರಯತ್ನದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ. ಬನ್ನಿ, ಈಗ ಡೇಲ್ ಕಾರ್ನೆಗೀ ಅವರ ಈ ಮಾಂತ್ರಿಕ ಪ್ರಪಂಚದೊಳಗೆ ಪಯಣ ಬೆಳೆಸೋಣ. ನೀವೀಗ ಕೇಳಲು ಸಿದ್ಧವಾಗಿರುವುದು ಕೇವಲ ಒಂದು ಪುಸ್ತಕವಲ್ಲ, ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಲ್ಲ ಒಂದು ಜೀವನ ಸಂಹಿತೆ. ಡೇಲ್ ಕಾರ್ನೆಗೀ ಅವರು ಬರೆದ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಎಂಬ ಈ ಕೃತಿಯು ಸುಮಾರು 100 ವರ್ಷಗಳಿಂದ ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಬದುಕನ್ನ ಹಸನು ಮಾಡಿದೆ. ಈ ಪುಸ್ತಕವು ಕೇವಲ ವ್ಯಾಪಾರ ಅಥವಾ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಇದು ನಿಮ್ಮ ಮನೆಯಲ್ಲಿ, ಕಚೇರಿಯಲ್ಲಿ ಮತ್ತು ಸಮಾಜದಲ್ಲಿ ನೀವು ಹೇಗೆ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮಬಹುದು ಎಂಬುದನ್ನು ಕಲಿಸಿಕೊಡುತ್ತದೆ. ನಾವು ಯಾಕೆ ಈ ಪಯಣವನ್ನ ಆರಂಭಿಸಬೇಕು? ನಾವೆಲ್ಲರೂ ಬುದ್ಧಿವಂತರು, ಶ್ರಮಜೀವಿಗಳು ಮತ್ತು ಮಹತ್ವಾಕಾಂಕ್ಷಿಗಳು. ಆದರೆ ಜೀವನದ ಯಶಸ್ಸಿನಲ್ಲಿ ಕೇವಲ 15% ಮಾತ್ರ ನಮ್ಮ ತಾಂತ್ರಿಕ ಜ್ಞಾನಕ್ಕೆ ಸೇರಿದ್ದರೆ, ಉಳಿದ 85% ಯಶಸ್ಸು ನಾವು ಜನರೊಂದಿಗೆ ಹೇಗೆ ವ್ಯವಹರಿಸುತ್ತೇವೆ ಮತ್ತು ಅವರ ಮನಸ್ಸನ್ನ ಹೇಗೆ ಗೆಲ್ಲುತ್ತೇವೆ ಎಂಬುದರ ಮೇಲೆ ಅವಲಂಬಿಸಿದೆ. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಿಮಗೆ ಜನರೊಂದಿಗೆ ಕೆಲಸ ಮಾಡಲು ಬರದಿದ್ದರೆ ನಿಮ್ಮ ಯಶಸ್ಸು ಅರ್ಧದಷ್ಟೇ ಇರುತ್ತದೆ. ಕಾರ್ನೆಗೀ ಅವರು ಇಲ್ಲಿ ಹೇಳುವ ಪ್ರತಿಯೊಂದು ತತ್ವವೂ ಅತೀ ಸರಳವಾಗಿದೆ, ಆದರೆ ಅವುಗಳ ಪ್ರಭಾವ ಅಸಾಧಾರಣವಾದುದು. ಈ ಆಡಿಯೋ ಬುಕ್ನಲ್ಲಿ ನೀವೇನು ತಿಳಿಯಲಿದ್ದೀರಿ? ಜನರ ಅಹಂಕಾರವನ್ನ ಕೆರಳಿಸದೆ ಅವರಲ್ಲಿ ಬದಲಾವಣೆ ತರುವುದು ಹೇಗೆ? ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ವಾದವನ್ನ ತಪ್ಪಿಸಿ ಸ್ನೇಹವನ್ನ ಉಳಿಸಿಕೊಳ್ಳುವುದು ಹೇಗೆ? ನಿಮ್ಮ ಮಾತಿಗೆ ಜನರು ಹೌದು ಎನ್ನುವಂತೆ ಮಾಡುವ ಮನಃಶಾಸ್ತ್ರ ಯಾವುದು? ಅಂತಿಮವಾಗಿ ಒಬ್ಬ ನಾಯಕನಾಗಿ ಜನರನ್ನು ಪ್ರೀತಿ ಮತ್ತು ಗೌರವದಿಂದ ಮುನ್ನಡೆಸುವುದು ಹೇಗೆ? ಈ 10 ಅಧ್ಯಾಯಗಳ ಸರಣಿಯು ನಿಮ್ಮ ವ್ಯಕ್ತಿತ್ವದ ಹೊಸ ಆಯಾಮವನ್ನ ನಿಮಗೆ ಪರಿಚಯಿಸಲಿದೆ. ಪ್ರತಿ ಅಧ್ಯಾಯದಲ್ಲೂ ಕಾರ್ನೆಗೀ ಅವರು ನೀಡುವ ಉದಾಹರಣೆಗಳು ಮತ್ತು ಕಥೆಗಳು ನಿಮ್ಮ ಕಣ್ಣು ಮುನ್ನೆ ಒಂದು ಹೊಸ ಪ್ರಪಂಚವನ್ನ ತೆರೆಯಲಿವೆ. ಹಾಗಾದರೆ ಸಿದ್ಧರಾಗಿ, ನಿಮ್ಮ ಹಳೆಯ ವರ್ತನೆಗಳನ್ನ ಕಳಚಿಟ್ಟು ಹೊಸ ಮನುಷ್ಯನಾಗಿ ಹೊರಹೊಮ್ಮುವ ಈ ರೋಮಾಂಚಕಾರಿ ಪಯಣವನ್ನ ಈಗ ಆರಂಭಿಸೋಣ. ಅಧ್ಯಾಯ 1: ಟೀಕೆ ಎಂಬ ವಿಷ ಮತ್ತು ಹೂವರ್ ನೀಡಿದ ಪಾಠ. ಮಾನವ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಸಾಮ್ರಾಜ್ಯಗಳ ಪತನಕ್ಕೆ ಅಥವಾ ಸಂಬಂಧಗಳ ಕಸಿಗೆ ಒಂದು ಮುಖ್ಯ ಕಾರಣವೆಂದರೆ ಅದು ಟೀಕೆ. ನಾವು ಇತರರನ್ನು ತಿದ್ದಲು ಬಯಸುತ್ತೇವೆ, ಅವರನ್ನು ಸುಧಾರಿಸಲು ಪ್ರಯತ್ನಿಸುತ್ತೇವೆ, ಆದರೆ ಅದಕ್ಕಾಗಿ ನಾವು ಆರಿಸಿಕೊಳ್ಳುವ ಮೊದಲ ಅಸ್ತ್ರವೇ ಟೀಕೆ. ಆದರೆ ಡೇಲ್ ಕಾರ್ನೆಗೀ ಎಚ್ಚರಿಸುತ್ತಾರೆ, ಟೀಕೆ ಎನ್ನುವುದು ಒಂದು ಅಪಾಯಕಾರಿ ಕಿಡಿ. ಅದು ಮನುಷ್ಯನ ಅಹಂಕಾರವೆಂಬ ಸ್ಫೋಟಕವನ್ನು ಸಿಡಿಸಿ ಸಂಬಂಧಗಳನ್ನು ಭಸ್ಮ ಮಾಡಬಲ್ಲದು. ಟೀಕೆ ಯಾಕೆ ಕೆಲಸ ಮಾಡುವುದಿಲ್ಲ? ನಾವೆಲ್ಲರೂ ತರ್ಕಬದ್ಧ ಜೀವಿಗಳೆಂದು ಭಾವಿಸುತ್ತೇವೆ, ಆದರೆ ವಾಸ್ತವದಲ್ಲಿ ಮನುಷ್ಯ ಮೊದಲು ಭಾವಜೀವಿ, ನಂತರವಷ್ಟೇ ತರ್ಕಜೀವಿ. ನೀವು ಯಾರನ್ನಾದರೂ ಟೀಕಿಸಿದಾಗ ಅವರ ಮೆದುಳು ತಕ್ಷಣವೇ ಡಿಫೆನ್ಸಿವ್ ಅಥವಾ ರಕ್ಷಣಾತ್ಮಕ ಸ್ಥಿತಿಗೆ ಹೋಗುತ್ತದೆ. ಪ್ರಸಿದ್ಧ ಮನಃಶಾಸ್ತ್ರಜ್ಞ B.F. ಸ್ಕಿನ್ನರ್ ತನ್ನ ಸಂಶೋಧನೆಗಳಲ್ಲಿ ಸಾಬೀತುಪಡಿಸಿದಂತೆ, ಶಿಕ್ಷೆಗೆ ಹೆದರಿ ಕಲಿಯುವ ಪ್ರಾಣಿಗಿಂತ ಬಹುಮಾನ ಅಥವಾ ಮೆಚ್ಚುಗೆಯಿಂದ ಕಲಿಯುವ ಪ್ರಾಣಿ ಹೆಚ್ಚು ವೇಗವಾಗಿ ಮತ್ತು ದೀರ್ಘಕಾಲದವರೆಗೆ ವಿಷಯವನ್ನು ನೆನಪಿಟ್ಟುಕೊಳ್ಳುತ್ತದೆ. ಮನುಷ್ಯರಿಗೂ ಇದು ಅನ್ವಯಿಸುತ್ತದೆ. ಟೀಕೆಯು ಮನುಷ್ಯನನ್ನು ತಿದ್ದುವ ಬದಲು ಅವನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂತೆ, ಅಂದರೆ ಜಸ್ಟಿಫಿಕೇಷನ್ ಮಾಡುತ್ತದೆ. ಬಾಬ್ ಹೂವರ್ ಅವರ ಆ ಸ್ಮರಣೀಯ ಘಟನೆ. ಈ ತತ್ವಕ್ಕೆ ಅತ್ಯುತ್ತಮ ಉದಾಹರಣೆಯೆಂದರೆ ಪ್ರಸಿದ್ಧ ಟೆಸ್ಟ್ ಪೈಲಟ್ ಬಾಬ್ ಹೂವರ್. 2ನೇ ಮಹಾಯುದ್ಧದ ಕಾಲದ ಪ್ರೊಪೆಲ್ಲರ್ ವಿಮಾನದಲ್ಲಿ ಹಾರಾಟ ನಡೆಸುತ್ತಿದ್ದಾಗ ಆಕಾಶದ ಮಧ್ಯದಲ್ಲೇ ವಿಮಾನದ 2 ಇಂಜಿನ್ಗಳು ಸ್ಥಗಿತಗೊಂಡವು.
ಸಾವು ಕಣ್ಮುಂದೆ ಕಂಡರೂ ಹೂವರ್ ಎದೆಗುಂದದೆ ವಿಮಾನವನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದರು. ವಿಮಾನವು ಜಖಂಗೊಂಡಿತ್ತು, ಆದರೆ ಎಲ್ಲರ ಪ್ರಾಣ ಉಳಿಯಿತು. ತನಿಖೆ ನಡೆಸಿದಾಗ ತಿಳಿದುಬಂದ ಸತ್ಯವೆಂದರೆ ವಿಮಾನಕ್ಕೆ ಅಪ್ಪಿತಪ್ಪಿ ಪೆಟ್ರೋಲ್ ಬದಲು ಜೆಟ್ ಇಂಧನ ತುಂಬಿಸಲಾಗಿತ್ತು. ಆ ತಪ್ಪು ಮಾಡಿದ್ದು ಒಬ್ಬ ಯುವ ಮೆಕ್ಯಾನಿಕ್. ಆತ ಭಯದಿಂದ ನಡುಗುತ್ತಿದ್ದ, ಕಣ್ಣೀರು ಹಾಕುತ್ತಿದ್ದ. ಹೂವರ್ ಅಲ್ಲಿಗೆ ಬಂದಾಗ ಆ ಮೆಕ್ಯಾನಿಕ್ ತನಗೆ ಭಾರೀ ಶಿಕ್ಷೆಯಾಗುತ್ತದೆ, ಕೆಲಸದಿಂದ ವಜಾ ಮಾಡುತ್ತಾರೆ ಎಂದು ಎಂದುಕೊಂಡಿದ್ದ. ಆದರೆ ಹೂವರ್ ಏನು ಮಾಡಿದರು ಗೊತ್ತಾ? ಆತನ ಹೆಗಲ ಮೇಲೆ ಕೈ ಹಾಕಿ ಶಾಂತವಾಗಿ ಹೀಗೆ ಹೇಳಿದರು, ನೋಡು, ನೀನು ಮಾಡಿದ ಈ ತಪ್ಪಿನಿಂದ ನೀನು ದೊಡ್ಡ ಪಾಠ ಕಲಿತಿದ್ದೀಯಾ ಎಂದು ನನಗೆ ಗೊತ್ತು. ನಿನ್ನ ಮೇಲೆ ನನಗೀಗಲೂ ಸಂಪೂರ್ಣ ನಂಬಿಕೆಯಿದೆ. ಆ ನಂಬಿಕೆಯನ್ನು ಸಾಬೀತುಪಡಿಸಲು ನಾಳೆ ಬೆಳಿಗ್ಗೆ ನೀನೇ ನನ್ನ F-51 ವಿಮಾನವನ್ನು ಮತ್ತೆ ಹಾರಾಟಕ್ಕೆ ಸಿದ್ಧಪಡಿಸಬೇಕೆಂದು ನಾನು ಬಯಸುತ್ತೇನೆ. ನಾಯಕತ್ವದ ನಿಜವಾದ ಅರ್ಥ ಯೋಚಿಸಿ. ಹೂವರ್ ಅಲ್ಲಿ ಕಿರುಚಾಡಿದ್ದರೆ ಏನಾಗುತ್ತಿತ್ತು? ಆ ಮೆಕ್ಯಾನಿಕ್ ಜೀವನಪೂರ್ತಿ ತನ್ನನ್ನು ತಾನು ದೂಷಿಸಿಕೊಳ್ಳುತ್ತಿದ್ದ ಅಥವಾ ಹೂವರ್ ಮೇಲೆ ದ್ವೇಷ ಸಾಧಿಸುತ್ತಿದ್ದ. ಆದರೆ ಹೂವರ್ ಆತನಿಗೆ ಕ್ಷಮೆಯನ್ನು ಉಡುಗೊರೆಯಾಗಿ ನೀಡಿದರು. ಟೀಕೆಯು ಮನುಷ್ಯನ ಆತ್ಮವಿಶ್ವಾಸವನ್ನು ಕೊಲ್ಲುತ್ತದೆ, ಆದರೆ ನಂಬಿಕೆಯು ಅವನನ್ನು ಮರುಜನ್ಮ ನೀಡುವಂತೆ ಮಾಡುತ್ತದೆ. ಯಾರನ್ನಾದರೂ ಟೀಕಿಸಲು ಕೇವಲ ಬಾಯಿ ಬೇಕು, ಆದರೆ ಅವರನ್ನು ಅರ್ಥ ಮಾಡಿಕೊಳ್ಳಲು ದೊಡ್ಡ ಹೃದಯ ಮತ್ತು ತಾಳ್ಮೆ ಬೇಕು. ಕಾರ್ನೆಗಿ ಹೇಳುವಂತೆ, ಯಾವುದೇ ಮೂರ್ಖನೂ ಇತರರನ್ನು ಟೀಕಿಸಬಹುದು, ದೂಷಿಸಬಹುದು ಮತ್ತು ದೂರು ನೀಡಬಹುದು. ಹೆಚ್ಚಿನ ಮೂರ್ಖರು ಅದನ್ನೇ ಮಾಡುತ್ತಾರೆ. ಆದರೆ ಅರ್ಥ ಮಾಡಿಕೊಳ್ಳಲು ಮತ್ತು ಕ್ಷಮಿಸಲು ಬಲವಾದ ವ್ಯಕ್ತಿತ್ವ ಮತ್ತು ಆತ್ಮಸಂಯಮ ಬೇಕು. ಈ ಅಧ್ಯಾಯದ ಸಾರಾಂಶ: ಮುಂದಿನ ಬಾರಿ ನೀವು ಯಾರ ಮೇಲಾದರೂ ಕೋಪಗೊಂಡಾಗ ಅಥವಾ ಅವರ ತಪ್ಪನ್ನು ಎತ್ತಿ ತೋರಿಸಬೇಕೆಂದು ಅನಿಸಿದಾಗ ಈ ಪ್ರಶ್ನೆ ಕೇಳಿಕೊಳ್ಳಿ: ನಾನು ಅವರನ್ನು ನೋಯಿಸಿ ಗೆಲ್ಲಬೇಕೋ ಅಥವಾ ಅವರನ್ನು ಪ್ರೀತಿಸಿ ಬದಲಾಯಿಸಬೇಕೋ? ದೂಷಣೆ ಮಾಡುವುದು ಸುಲಭದ ಹಾದಿ, ಆದರೆ ಅರ್ಥ ಮಾಡಿಕೊಳ್ಳುವುದು ಶ್ರೇಷ್ಠ ನಾಯಕನ ಗುಣ. ಅಧ್ಯಾಯ 2: ಪ್ರಾಮಾಣಿಕ ಮತ್ತು ಮನಃಪೂರ್ವಕ ಮೆಚ್ಚುಗೆಯ ಶಕ್ತಿ. ಮಾನವ ಸ್ವಭಾವದ ಅತ್ಯಂತ ಆಳವಾದ ರಹಸ್ಯವೇನು ಗೊತ್ತೇ? ಹಸಿವು ಮತ್ತು ನಿದ್ರೆಯಷ್ಟೇ ಪ್ರಬಲವಾದ ಮತ್ತೊಂದು ಹಸಿವು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಅದುವೇ ಪ್ರಮುಖ ವ್ಯಕ್ತಿ ಎನಿಸಿಕೊಳ್ಳುವ ಹಂಬಲ. ಪ್ರಸಿದ್ಧ ದಾರ್ಶನಿಕ ಜಾನ್ ಡ್ಯೂಯಿ ಹೇಳುವಂತೆ, ಮನುಷ್ಯನ ಅತ್ಯಂತ ಆಳವಾದ ಪ್ರೇರಣೆಯೆಂದರೆ ಪ್ರಮುಖನಾಗಬೇಕೆಂಬ ಬಯಕೆ. ಅಬ್ರಹಾಂ ಲಿಂಕನ್ ಒಮ್ಮೆ ಪತ್ರವೊಂದನ್ನು ಹೀಗೆ ಆರಂಭಿಸಿದ್ದರು: ಪ್ರತಿಯೊಬ್ಬರೂ ಹೊಗಳಿಕೆಯನ್ನು ಇಷ್ಟಪಡುತ್ತಾರೆ. ಹೌದು, ನೀವು ಭಿಕ್ಷುಕನಿರಲಿ ಅಥವಾ ಬಿಲಿಯನೇರ್ ಆಗಿರಲಿ, ಯಾರಾದರೂ ನಿಮ್ಮ ಕೆಲಸವನ್ನು ಗುರುತಿಸಿ ಮೆಚ್ಚಿದಾಗ ನಿಮ್ಮ ಮನಸ್ಸಿನಲ್ಲಾಗುವ ಆ ಹಿತವಾದ ಅನುಭವವೇ ಬೇರೆ. ಹೊಗಳಿಕೆ ಮತ್ತು ಮೆಚ್ಚುಗೆಯ ನಡುವಿನ ವ್ಯತ್ಯಾಸ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ನಾನು ಇಲ್ಲಿ ಮಾತನಾಡುತ್ತಿರುವುದು ಹೊಗಳಿಕೆ ಬಗ್ಗೆಯಲ್ಲ, ಬದಲಿಗೆ ಪ್ರಾಮಾಣಿಕ ಮೆಚ್ಚುಗೆ, ಅಂದರೆ ಸಿನ್ಸಿಯರ್ ಅಪ್ರಿಸಿಯೇಷನ್ ಬಗ್ಗೆ. ಹೊಗಳಿಕೆ ಎನ್ನುವುದು ಆಳವಿಲ್ಲದ ಮಾತು. ಅದು ಕೇವಲ ತುಟಿಯಿಂದ ಬರುತ್ತದೆ, ಸ್ವಾರ್ಥದಿಂದ ಕೂಡಿರುತ್ತದೆ ಮತ್ತು ಎದುರಾಳಿಗೆ ಅದು ಸುಳ್ಳು ಎಂದು ತಕ್ಷಣವೇ ಅರ್ಥವಾಗುತ್ತದೆ. ಅದು ಒಂದು ನಕಲಿ ನೋಟಿನಂತೆ. ಅದನ್ನು ಚಲಾವಣೆ ಮಾಡುವುದು ಅಪಾಯಕಾರಿ. ಆದರೆ ಮೆಚ್ಚುಗೆ ಎನ್ನುವುದು ಹೃದಯದಿಂದ ಬರುತ್ತದೆ. ಅದು ನಿಸ್ವಾರ್ಥವಾದುದು. ಅದು ಎದುರಿಗಿರುವ ವ್ಯಕ್ತಿಯಲ್ಲಿರುವ ಒಂದು ಸಣ್ಣ ಒಳ್ಳೆಯ ಗುಣವನ್ನು ಪ್ರಾಮಾಣಿಕವಾಗಿ ಗುರುತಿಸಿ ಹೇಳುವಂತಹುದು. ಚಾರ್ಲ್ಸ್ ಶ್ವಾಬ್ ನೀಡಿದ ಉದಾಹರಣೆ. ಆಂಡ್ರ್ಯೂ ಕಾರ್ನೆಗಿ ಅವರು ಚಾರ್ಲ್ಸ್ ಶ್ವಾಬ್ ಎಂಬುವವರಿಗೆ ವರ್ಷಕ್ಕೆ $1 ಮಿಲಿಯನ್ ಸಂಬಳ ನೀಡುತ್ತಿದ್ದರು. ಅದು 1920ರ ಕಾಲದಲ್ಲಿ. ಶ್ವಾಬ್ ಅವರಿಗೆ ಉಕ್ಕಿನ ಬಗ್ಗೆ ಅತಿ ಹೆಚ್ಚು ಜ್ಞಾನವಿತ್ತೇ? ಇಲ್ಲ. ಅವರಿಗಿಂತ ಹೆಚ್ಚು ಬುದ್ಧಿವಂತ ಇಂಜಿನಿಯರ್ಗಳು ಅಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಶ್ವಾಬ್ ಅವರಿಗೆ ಒಂದು ವಿಶೇಷ ಶಕ್ತಿ ಇತ್ತು. ಅದುವೇ ಜನರನ್ನು ಪ್ರೋತ್ಸಾಹಿಸುವ ಕಲೆ. ಶ್ವಾಬ್ ಹೇಳುತ್ತಿದ್ದರು, ನನ್ನ ಕೆಳಗೆ ಕೆಲಸ ಮಾಡುವವರಲ್ಲಿ ಅತ್ಯುತ್ತಮವಾದದ್ದನ್ನು ಹೊರತೆಗೆಯಲು ನನಗೆ ತಿಳಿದಿರುವ ಏಕೈಕ ಮಾರ್ಗವೆಂದರೆ ಮೆಚ್ಚುಗೆ ಮತ್ತು ಪ್ರೋತ್ಸಾಹ. ಮೇಲಧಿಕಾರಿಯ ಟೀಕೆಯಷ್ಟು ಒಬ್ಬ ಮನುಷ್ಯನ ಮಹತ್ವಾಕಾಂಕ್ಷೆಯನ್ನು ಕೊಲ್ಲುವ ಮತ್ತೊಂದು ಅಸ್ತ್ರವಿಲ್ಲ. ಆದ್ದರಿಂದ ನಾನು ಯಾರಿಗೂ ಬೈಯುವುದಿಲ್ಲ. ನಾನು ಕೆಲಸವನ್ನು ಮೆಚ್ಚಲು ಉತ್ಸುಕನಾಗಿರುತ್ತೇನೆ ಮತ್ತು ತಪ್ಪುಗಳನ್ನು ಹುಡುಕಲು ಹಿಂಜರಿಯುತ್ತೇನೆ. ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಈ ತತ್ವವನ್ನು ಮರೆತು ಬಿಡುತ್ತೇವೆ. ನಮ್ಮ ಪತ್ನಿ ಚೆನ್ನಾಗಿ ಅಡುಗೆ ಮಾಡಿದಾಗ, ನಮ್ಮ ಮಕ್ಕಳು ಚಿಕ್ಕ ಕೆಲಸದಲ್ಲಿ ಯಶಸ್ವಿಯಾದಾಗ, ಅಥವಾ ಕಚೇರಿಯಲ್ಲಿ ಉದ್ಯೋಗಿ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಿದಾಗ ನಾವು ಅದನ್ನು ಸಹಜ ಎಂದು ಭಾವಿಸುತ್ತೇವೆ. ಆದರೆ ಅವರು ಸಣ್ಣ ತಪ್ಪು ಮಾಡಿದಾಗ ಮಾತ್ರ ನಾವು ಕಿರುಚಾಡುತ್ತೇವೆ. ಒಮ್ಮೆ ಯೋಚಿಸಿ,
ನೀವು ಕೊನೆಯದಾಗಿ ನಿಮ್ಮ ಮನೆಯವರಿಗೆ ಅಥವಾ ಸಹೋದ್ಯೋಗಿಗಳಿಗೆ ನೀವು ಅದ್ಭುತವಾಗಿ ಕೆಲಸ ಮಾಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು ಎಂದು ಹೇಳಿದ್ದವರು ಯಾವಾಗ? ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಗುಣದ ಮೆಚ್ಚುಗೆ. ಕಾರ್ನೆಗಿ ಹೇಳುತ್ತಾರೆ, ಮನುಷ್ಯನ ಬಟ್ಟೆ ಅಥವಾ ಹೊರಗಿನ ರೂಪವನ್ನು ಹೊಗಳುವುದಕ್ಕಿಂತ ಅವನ ಗುಣವನ್ನು ಮೆಚ್ಚಿ. ಉದಾಹರಣೆಗೆ, ನಿಮ್ಮ ಈ ನಿರ್ಧಾರ ತೆಗೆದುಕೊಳ್ಳುವ ರೀತಿ ನನಗೆ ತುಂಬಾ ಇಷ್ಟವಾಯಿತು, ಅಥವಾ ನಿಮ್ಮ ತಾಳ್ಮೆ ಅದ್ಭುತವಾಗಿದೆ ಎಂದು ಹೇಳಿ. ಈ ಮಾತುಗಳು ಆ ವ್ಯಕ್ತಿಯ ಮನಸ್ಸಿನಲ್ಲಿ ವರ್ಷಗಳ ಕಾಲ ಅಚ್ಚೊತ್ತಿರುತ್ತವೆ. ನೀವು ಆ ಮಾತುಗಳನ್ನು ಮರೆತರೂ ಅವರು ಅದನ್ನು ತಮ್ಮ ಜೀವನದುದ್ದಕ್ಕೂ ನೆನಪಿನಲ್ಲಿಟ್ಟಿರುತ್ತಾರೆ. ಈ ಅಧ್ಯಾಯದ ಸಾರಾಂಶ: ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪ್ರಮುಖರೆಂದು ಭಾವಿಸಲು ಬಯಸುತ್ತಾರೆ. ನೀವು ಆ ಭಾವನೆಯನ್ನು ಅವರಿಗೆ ನೀಡಿದಾಗ ಅವರು ನಿಮಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗುತ್ತಾರೆ. ಆದ್ದರಿಂದ ಇಂದೇ ನಿರ್ಧರಿಸಿ, ನಿಮ್ಮ ಸುತ್ತಮುತ್ತಲಿರುವವರಲ್ಲಿ ಒಳ್ಳೆಯದನ್ನು ಹುಡುಕಿ ಅದನ್ನು ಮುಕ್ತವಾಗಿ ಮೆಚ್ಚಿ. ನೆನಪಿರಲಿ, ಅದು ನಿಸ್ವಾರ್ಥ ಮತ್ತು ಪ್ರಾಮಾಣಿಕವಾಗಿರಲಿ. ಅಧ್ಯಾಯ 3. ಇತರರಲ್ಲಿ ತೀವ್ರವಾದ ಆಸಕ್ತಿಯನ್ನು ಹುಟ್ಟಿಸಿ. ಬೈಟ್ ದ ಹುಕ್ ಟು ಸೂಟ್ ದ ಫಿಶ್. ನಾವೆಲ್ಲರೂ ಬೇಸಿಗೆಯ ದಿನಗಳಲ್ಲಿ ಮೀನು ಹಿಡಿಯಲು ಹೋಗುವುದನ್ನು ಇಷ್ಟಪಡಬಹುದು. ವೈಯಕ್ತಿಕವಾಗಿ ನನಗೆ ಸ್ಟ್ರಾಬೆರಿ ಮತ್ತು ಕ್ರೀಮ್ ಎಂದರೆ ತುಂಬಾ ಇಷ್ಟ. ಆದರೆ ನಾನು ಮೀನು ಹಿಡಿಯಲು ಹೋದಾಗ ಗಾರಕ್ಕೆ ಸ್ಟ್ರಾಬೆರಿಯನ್ನು ಹಾಕುವುದಿಲ್ಲ. ಯಾಕೆ ಗೊತ್ತೇ? ಏಕೆಂದರೆ ಮೀನುಗಳಿಗೆ ಸ್ಟ್ರಾಬೆರಿ ಇಷ್ಟವಿಲ್ಲ. ಅವುಗಳಿಗೆ ಬೇಕಿರುವುದು ಹುಳುಗಳು. ಇದು ಕೇಳಲು ತುಂಬಾ ಸರಳ ಎನಿಸಬಹುದು, ಆದರೆ ಜನರೊಂದಿಗೆ ವ್ಯವಹರಿಸುವಾಗ ನಾವೆಲ್ಲರೂ ಇದೇ ತಪ್ಪನ್ನು ಮಾಡುತ್ತೇವೆ. ನಾವು ಗಾಳಕ್ಕೆ ನಮಗೆ ಇಷ್ಟವಾದ ಸ್ಟ್ರಾಬೆರಿಯನ್ನು ಹಾಕುತ್ತೇವೆ ಮತ್ತು ಮೀನು ಅಂದರೆ ಜನರು ಯಾಕೆ ಸಿಗುತ್ತಿಲ್ಲ ಎಂದು ಆಶ್ಚರ್ಯಪಡುತ್ತೇವೆ. ನಮಗೇನು ಬೇಕು ಎಂಬುದು ಯಾರಿಗೂ ಮುಖ್ಯವಲ್ಲ. ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಗೂ ತನಗೆ ಏನು ಬೇಕು ಎಂಬುದರ ಬಗ್ಗೆ ಮಾತ್ರ ಆಸಕ್ತಿ ಇರುತ್ತದೆ. ನೀವು ಏನು ಬಯಸುತ್ತೀರಿ ಎಂಬುದು ನನಗೆ ಮುಖ್ಯವಲ್ಲ. ನನಗೇನು ಬೇಕು ಎಂಬುದು ನಿಮಗೆ ಮುಖ್ಯವಲ್ಲ. ನಾವು ಹುಟ್ಟಿನಿಂದಲೇ ಸ್ವಾರ್ಥಿಗಳು. ಹಾಗಾದರೆ ಇತರರನ್ನು ಪ್ರಭಾವಿಸುವುದು ಹೇಗೆ? ಒಂದೇ ಒಂದು ಮಾರ್ಗವೆಂದರೆ ಅವರಿಗೆ ಏನು ಬೇಕೋ ಅದರ ಬಗ್ಗೆ ಮಾತನಾಡಿ ಮತ್ತು ಅದನ್ನು ಪಡೆಯುವುದು ಹೇಗೆ ಎಂದು ಅವರಿಗೆ ತೋರಿಸಿಕೊಡಿ. ಒಂದು ಉದಾಹರಣೆ: ಬಾಡಿಗೆಯ ಹೆಚ್ಚಳ. ಕಾರ್ನೆಗೀಯವರು ಒಂದು ಹೋಟೆಲ್ನಲ್ಲಿ ಉಪನ್ಯಾಸ ನೀಡುತ್ತಿದ್ದರು. ಇದ್ದಕ್ಕಿದ್ದಂತೆ ಹೋಟೆಲ್ ಮ್ಯಾನೇಜರ್ ಬಾಡಿಗೆಯನ್ನು 300% ಹೆಚ್ಚಿಸುವುದಾಗಿ ತಿಳಿಸಿದನು. ಕಾರ್ನೆಗೀಯವರು ಮ್ಯಾನೇಜರ್ ಬಳಿ ಹೋಗಿ ಕಿರುಚಾಡಲಿಲ್ಲ. ಬದಲಿಗೆ ಒಂದು ಕಾಗದವನ್ನು ತೆಗೆದುಕೊಂಡು ಅದರ ಮೇಲೆ 2 ಕಾಲಂ ಮಾಡಿದರು: ಲಾಭಗಳು ಮತ್ತು ನಷ್ಟಗಳು. ಅವರು ಮ್ಯಾನೇಜರ್ಗೆ ಹೇಳಿದರು, ನೀವು ಬಾಡಿಗೆ ಹೆಚ್ಚಿಸಿದರೆ ನಿಮಗೆ ಹಣದ ಲಾಭವಾಗಬಹುದು, ಆದರೆ ನನ್ನಂತಹ ಉಪನ್ಯಾಸಕರು ಇಲ್ಲಿಂದ ಹೋದರೆ ನಿಮ್ಮ ಹೋಟೆಲ್ಗೆ ಬರುವ ಜನರ ಸಂಖ್ಯೆ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಜಾಹೀರಾತು ಕಡಿಮೆಯಾಗುತ್ತದೆ. ಕಾರ್ನೆಗೀಯವರು ಒಮ್ಮೆಯೂ ನನಗೆ ಬಾಡಿಗೆ ಕಡಿಮೆ ಮಾಡಿ ಎಂದು ಕೇಳಲಿಲ್ಲ. ಅವರು ಕೇವಲ ಹೋಟೆಲ್ ಮ್ಯಾನೇಜರ್ಗೆ ಆಗುವ ನಷ್ಟದ ಬಗ್ಗೆ ಮಾತನಾಡಿದರು. ಮರುದಿನ ಮ್ಯಾನೇಜರ್ ಬಾಡಿಗೆಯನ್ನು ಕೇವಲ 50% ಮಾತ್ರ ಹೆಚ್ಚಿಸಿದನು. ಪರರ ದೃಷ್ಟಿಕೋನ, ದಿ ಅದರ್ ಪರ್ಸನ್ಸ್ ಪಾಯಿಂಟ್ ಆಫ್ ವ್ಯೂ. ಹೆನ್ರಿ ಫೋರ್ಡ್ ಒಮ್ಮೆ ಹೀಗೆ ಹೇಳಿದ್ದರು: ಯಶಸ್ಸಿನ ಯಾವುದಾದರೂ ಒಂದು ರಹಸ್ಯವಿದ್ದರೆ ಅದು ಇತರರ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡುವುದು ಮತ್ತು ನಿಮ್ಮ ದೃಷ್ಟಿಕೋನದಷ್ಟೇ ಅವರ ದೃಷ್ಟಿಕೋನದಿಂದಲೂ ಆಲೋಚಿಸುವ ಸಾಮರ್ಥ್ಯವಾಗಿದೆ. ಹೆಚ್ಚಿನ ಮಾರಾಟಗಾರರು ಸೋಲುವುದು ಇಲ್ಲಿಯೇ. ಅವರು ಸದಾ ನನ್ನ ಟಾರ್ಗೆಟ್ ಮುಗಿಸಬೇಕು, ನನಗೆ ಲಾಭವಾಗಬೇಕು ಎಂದು ಯೋಚಿಸುತ್ತಾರೆ. ಆದರೆ ಗ್ರಾಹಕನಿಗೆ ಏನು ಬೇಕು, ಅವನ ಸಮಸ್ಯೆಗೆ ಪರಿಹಾರವೇನು ಎಂಬುದು ಅವರಿಗೆ ಮುಖ್ಯವಾಗುವುದಿಲ್ಲ. ನೀವು ಗ್ರಾಹಕನಿಗೆ ಅವನ ಲಾಭವನ್ನು ತೋರಿಸಿಕೊಟ್ಟರೆ ಅವನು ತಾನಾಗಿಯೇ ಖರೀದಿಸುತ್ತಾನೆ. ನೀವು ಅವನಿಗೆ ಮಾರಾಟ ಮಾಡುವ ಅಗತ್ಯವಿರುವುದಿಲ್ಲ. ಮಕ್ಕಳನ್ನು ಪ್ರೇರೇಪಿಸುವುದು ಹೇಗೆ? ನಿಮ್ಮ ಮಗು ಧೂಮಪಾನ ಮಾಡಬಾರದು ಎಂದು ನೀವು ಬಯಸಿದರೆ ಅವರಿಗೆ ಉಪದೇಶ ನೀಡಬೇಡಿ. ಬದಲಿಗೆ, ನೀವು ಧೂಮಪಾನ ಮಾಡಿದರೆ ನಿಮಗೆ ಇಷ್ಟವಾದ ಫುಟ್ಬಾಲ್ ಪಂದ್ಯದಲ್ಲಿ ವೇಗವಾಗಿ ಓಡಲು ಸಾಧ್ಯವಾಗುವುದಿಲ್ಲ ಎಂದು ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿ. ಅವರ ಆಸಕ್ತಿಯನ್ನು ನಿಮ್ಮ ಉದ್ದೇಶದೊಂದಿಗೆ ಜೋಡಿಸಿ. ಈ ಅಧ್ಯಾಯದ ಸಾರಾಂಶ: ಜಗತ್ತು ಸ್ವಾರ್ಥಿಗಳಿಂದ ತುಂಬಿದೆ. ಆದರೆ ಯಾರು ಇತರರಿಗೆ ಸಹಾಯ ಮಾಡಲು ಮತ್ತು ಇತರರ ದೃಷ್ಟಿಕೋನದಿಂದ ಯೋಚಿಸಲು ಕಲಿಯುತ್ತಾರೋ ಅವರಿಗೆ ಜಗತ್ತಿನಲ್ಲಿ ಎದುರಾಳಿಗಳೇ ಇರುವುದಿಲ್ಲ. ನೀವು ಇತರರ ಆಸಕ್ತಿಯನ್ನು ಕೆರಳಿಸಿದರೆ ಇಡೀ ಜಗತ್ತೂ ನಿಮ್ಮೊಂದಿಗಿರುತ್ತದೆ. ಇಲ್ಲದಿದ್ದರೆ ನೀವು ಒಂಟಿಯಾಗಿ ನಡೆಯಬೇಕಾಗುತ್ತದೆ. ಅಧ್ಯಾಯ 4. ಜನರು ನಿಮ್ಮನ್ನು ಪ್ರೀತಿಸುವಂತೆ ಮಾಡುವ ಸರಳ ರಹಸ್ಯಗಳು. ನಾವು ಯಾರನ್ನಾದರೂ ಭೇಟಿಯಾದಾಗ ಅವರು ನಮ್ಮನ್ನು ಇಷ್ಟಪಡಬೇಕು ಎಂದು ಬಯಸುತ್ತೇವೆ. ಆದರೆ ಹೆಚ್ಚಿನವರು ಮಾಡುವ ತಪ್ಪೆಂದರೆ ಇತರರು ನಮ್ಮಲ್ಲಿ ಆಸಕ್ತಿ ವಹಿಸುವಂತೆ ಮಾಡಲು ನಾವು ಪ್ರಯತ್ನಿಸುತ್ತೇವೆ.
ನಮ್ಮ ಸಾಧನೆಗಳು, ನಮ್ಮ ಬಟ್ಟೆ, ನಮ್ಮ ಕಾರು ಅಥವಾ ನಮ್ಮ ಬುದ್ಧಿವಂತಿಕೆಯ ಬಗ್ಗೆ ನಾವು ಮಾತನಾಡುತ್ತೇವೆ. ಆದರೆ ಡೇಲ್ ಕಾರ್ನೆಗಿ ಒಂದು ಕಟು ಸತ್ಯವನ್ನು ಹೇಳುತ್ತಾರೆ. ನೀವು ಇತರರಲ್ಲಿ ಆಸಕ್ತಿ ತೋರುವ ಮೂಲಕ 2 ತಿಂಗಳಲ್ಲಿ ಮಾಡುವಷ್ಟು ಸ್ನೇಹಿತರನ್ನು ಇತರರು ನಿಮ್ಮಲ್ಲಿ ಆಸಕ್ತಿ ತೋರುವಂತೆ ಮಾಡಲು ಪ್ರಯತ್ನಿಸಿ 2 ವರ್ಷಗಳಲ್ಲೂ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಜನರು ನಿಮ್ಮಲ್ಲಿ ಆಸಕ್ತಿ ಹೊಂದಿಲ್ಲ, ಅವರು ನನ್ನಲ್ಲಿ ಆಸಕ್ತಿ ಹೊಂದಿಲ್ಲ. ಅವರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ತಮ್ಮ ಬಗ್ಗೆಯೇ ಆಸಕ್ತಿ ಹೊಂದಿರುತ್ತಾರೆ. ನಾಯಿಯಿಂದ ಕಲಿಯಬೇಕಾದ ಪಾಠ. ಈ ಭೂಮಿಯ ಮೇಲೆ ತನ್ನ ಜೀವನಕ್ಕಾಗಿ ಕೆಲಸ ಮಾಡದ ಏಕೈಕ ಪ್ರಾಣಿ ಯಾವುದು ಗೊತ್ತೇ? ಅದು ನಾಯಿ. ಕೋಳಿ ಮೊಟ್ಟೆ ಕೊಡಬೇಕು, ಹಸು ಹಾಲು ಕೊಡಬೇಕು, ಕುದುರೆ ಗಾಡಿ ಎಳೆಯಬೇಕು. ಆದರೆ ನಾಯಿ? ಅದು ಕೇವಲ ನಿಮ್ಮನ್ನು ನೋಡಿದಾಗ ಬಾಲ ಅಲ್ಲಾಡಿಸಿ ಪ್ರೀತಿ ತೋರಿಸಿದರೆ ಸಾಕು, ನೀವು ಅದಕ್ಕೆ ಆಹಾರ ಮತ್ತು ವಸತಿ ನೀಡುತ್ತೀರಿ. ನಾಯಿಯು ನಿಮ್ಮಲ್ಲಿ ನಿಜವಾದ ಆಸಕ್ತಿ ತೋರಿಸುತ್ತದೆ. ಅದು ನಿಮ್ಮನ್ನು ನೋಡಿದಾಗ ತೋರುವ ಸಂತೋಷವು ಕೃತಕವಲ್ಲ, ಅದು ಹೃದಯದಿಂದ ಬರುತ್ತದೆ. ನೈಜ ಆಸಕ್ತಿ ಎಂದರೇನು? ಪರರಲ್ಲಿ ಆಸಕ್ತಿ ತೋರುವುದು ಎಂದರೆ ಕೇವಲ ಹೇಗಿದ್ದೀರಾ ಎಂದು ಕೇಳುವುದಲ್ಲ. ಅದು ಆ ವ್ಯಕ್ತಿಯ ಜೀವನದ ಸಣ್ಣ ವಿವರಗಳನ್ನು ಗಮನಿಸುವುದು. ಅವರ ಹುಟ್ಟಿದ ದಿನಾಂಕವನ್ನು ನೆನಪಿಟ್ಟುಕೊಳ್ಳಿ. ಅವರು ಮಾತನಾಡುವಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಅವರು ಪ್ರೀತಿಸುವ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ. ಜಗತ್ತಿನ ಅತಿ ದೊಡ್ಡ ಜಾದುಗಾರ ಹೌವಾರ್ಡ್ ಥರ್ಸ್ಟನ್ ಅವರ ಯಶಸ್ಸಿನ ರಹಸ್ಯವೇ ಇದು. ಅವರು ವೇದಿಕೆಗೆ ಬರುವ ಮೊದಲು ಪ್ರತಿ ಬಾರಿ ತಮಗೆ ತಾವೇ ಹೀಗೆ ಹೇಳಿಕೊಳ್ಳುತ್ತಿದ್ದರು: ಈ ಜನರು ನನ್ನನ್ನು ನೋಡಲು ಬಂದಿದ್ದಕ್ಕಾಗಿ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ಇವರಿಂದಲೇ ನಾನು ಸುಖವಾಗಿ ಬದುಕುತ್ತಿದ್ದೇನೆ. ನಾನು ಅವರಿಗೆ ನನ್ನ ಅತ್ಯುತ್ತಮ ಪ್ರದರ್ಶನ ನೀಡುತ್ತೇನೆ. ಅವರು ಜನರನ್ನು ಪ್ರೀತಿಸುತ್ತಿದ್ದರು. ಅದಕ್ಕೆ ಪ್ರತಿಯಾಗಿ ಜನರು ಅವರನ್ನು ಆರಾಧಿಸುತ್ತಿದ್ದರು. ಒಂದು ಸಣ್ಣ ಬದಲಾವಣೆ. ಫೋನ್ ಕರೆಯಲ್ಲಿ ನೀವು ಯಾರಿಗಾದರೂ ಫೋನ್ ಮಾಡಿದಾಗ ಅವರು ಹೆಲೋ ಎಂದಾಗ ಅವರ ಧ್ವನಿಯಲ್ಲಿನ ಉತ್ಸಾಹವನ್ನು ಗಮನಿಸಿ. ನೀವು ಅವರಿಗೆ ಎಷ್ಟು ಮುಖ್ಯ ಎಂದು ಆ ಒಂದು ಶಬ್ದದಲ್ಲೇ ತಿಳಿಯುತ್ತದೆ. ನೀವು ಇತರರನ್ನು ಭೇಟಿಯಾದಾಗ ನಾನು ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ತುಂಬಾ ಸಂತೋಷವಾಗಿದೆ ಎಂಬ ಭಾವನೆಯನ್ನು ನಿಮ್ಮ ಮುಖದಲ್ಲಿ ಮತ್ತು ಧ್ವನಿಯಲ್ಲಿ ತೋರಿಸಿ. ಆಗ ಮಾತ್ರ ಅವರು ನಿಮ್ಮನ್ನು ಭೇಟಿಯಾಗಲು ಉತ್ಸುಕರಾಗುತ್ತಾರೆ. ಈ ಅಧ್ಯಾಯದ ಸಾರಾಂಶ: ನೀವು ಸ್ನೇಹಿತರನ್ನು ಮಾಡಿಕೊಳ್ಳಲು ಬಯಸಿದರೆ ಇತರರಿಗಾಗಿ ನಿಮ್ಮ ಸಮಯ, ಶಕ್ತಿ ಮತ್ತು ನಿಸ್ವಾರ್ಥ ಭಾವನೆಯನ್ನು ವ್ಯಯಿಸಿ. ಯಾರನ್ನೂ ಮೆಚ್ಚಿಸಲು ಪ್ರಯತ್ನಿಸಬೇಡಿ, ಬದಲಾಗಿ ಅವರ ವ್ಯಕ್ತಿತ್ವವನ್ನು ಮೆಚ್ಚಿಕೊಳ್ಳಿ. ನೀವು ಇತರರಲ್ಲಿ ನಿಜವಾದ ಆಸಕ್ತಿ ತೋರಿಸಿದರೆ ಕೇವಲ ಸ್ನೇಹಿತರನ್ನಲ್ಲ, ನಂಬಿಕಸ್ಥ ಅನುಯಾಯಿಗಳನ್ನೇ ನೀವು ಪಡೆಯುತ್ತೀರಿ. ನೆನಪಿರಲಿ, ಇತರನ ಬಾಗಿಲು ತೆರೆಯಲು ನಿಜವಾದ ಆಸಕ್ತಿ ಎಂಬುದು ಮಾಂತ್ರಿಕ ಕೀಲಿದ್ದಂತೆ. ಅಧ್ಯಾಯ 5: ಮುಗುಳ್ನಗೆ ಮತ್ತು ಹೆಸರಿನ ಮಾಂತ್ರಿಕ ಶಕ್ತಿ. ನಾವು ಮುಖದ ಮೇಲೆ ಧರಿಸುವ ಅತ್ಯಂತ ಸುಂದರವಾದ ಆಭರಣ ಯಾವುದು ಗೊತ್ತೇ? ಅದು ನಮ್ಮ ನಗು. ಡೇಲ್ ಕಾರ್ನೆಗಿ ಹೇಳುವಂತೆ, ಒಂದು ಸಣ್ಣ ಮುಗುಳ್ನಗೆಯು ಲಕ್ಷಾಂತರ ರೂಪಾಯಿಗಳಿಂತ ಹೆಚ್ಚು ಬೆಲೆಬಾಳುವಂಥದ್ದು. ಅದು ಕೊಡುವವನಿಗೆ ಏನನ್ನೂ ಕಳೆದುಕೊಳ್ಳುವಂತೆ ಮಾಡುವುದಿಲ್ಲ, ಆದರೆ ಪಡೆಯುವವನನ್ನು ಶ್ರೀಮಂತನಾಡಿಸುತ್ತದೆ. ನಗು ಎನ್ನುವುದು ಸಂದೇಶ. ನಿಮ್ಮ ನಗುವು ಇತರರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸುತ್ತದೆ. ನೀವು ನನಗೆ ಇಷ್ಟ. ನಿಮ್ಮನ್ನು ಕಂಡರೆ ನನಗೆ ಸಂತೋಷವಾಗುತ್ತದೆ. ನೀವು ನನ್ನನ್ನು ಸುಖಿ ಮಾಡುತ್ತೀರಿ. ಇದಕ್ಕಾಗಿಯೇ ನಾಯಿಗಳು ಅಷ್ಟು ಜನಪ್ರಿಯವಾಗಿವೆ. ಅವು ನಮ್ಮನ್ನು ಕಂಡ ತಕ್ಷಣ ಬಾಲ ಅಲ್ಲಾಡಿಸಿ ತೋರಿಸುವ ಆ ನೈಜ ಸಂತೋಷ ನಮಗೆ ಎಲ್ಲಿಲ್ಲದ ಪ್ರೀತಿಯನ್ನು ನೀಡುತ್ತದೆ. ಆದರೆ ನೆನಪಿರಲಿ, ನಾನು ಇಲ್ಲಿ ಮಾತನಾಡುತ್ತಿರುವುದು ಕೃತಕವಾದ ಹಲ್ಲು ತೋರಿಸುವ ನಕಲಿ ನಗಿನ ಬಗ್ಗೆ ಅಲ್ಲ. ಅಂತಹ ನಗು ಜನರಿಗೆ ಕಿರಿಕಿರಿ ಉಂಟುಮಾಡುತ್ತದೆ. ನಾನು ಮಾತನಾಡುತ್ತಿರುವುದು ಹೃದಯದಿಂದ ಬರುವ ನಗಿನ ಬಗ್ಗೆ. ನಿಮಗೆ ನಗಲು ಇಷ್ಟವಿಲ್ಲವಿದ್ದರೂ ಬಲವಂತವಾಗಿ ನಗಲು ಪ್ರಯತ್ನಿಸಿ. ಒಂಬಟ್ಟಿಯಾಗಿದ್ದಾಗ ಶಿಳ್ಳೆ ಹೊಡೆಯಿರಿ ಅಥವಾ ಹಾಡನ್ನು ಗುನುಗುನಿಸಿ. ನೀವು ಈಗಲೇ ಸಂತೋಷವಾಗಿದ್ದೀರಿ ಎಂಬಂತೆ ವರ್ತಿಸಿ. ಆಗ ನಿಮ್ಮ ಮನಸ್ಸು ತಾನಾಗಿಯೇ ಸಂತೋಷದ ಹಾದಿಗೆ ಬರುತ್ತದೆ. ವಿಶ್ವದ ಅತ್ಯಂತ ಮಧುರವಾದ ಶಬ್ದ ಹೆಸರು. ಈಗ ಈ ಅಧ್ಯಾಯದ 2ನೇ ರಹಸ್ಯಕ್ಕೆ ಬರೋಣ. ಒಬ್ಬ ಮನುಷ್ಯನಿಗೆ ಯಾವುದೇ ಭಾಷೆಯಲ್ಲಾದರೂ ಅತ್ಯಂತ ಮಧುರವಾದ ಮತ್ತು ಮುಖ್ಯವಾದ ಶಬ್ದ ಎಂದರೆ ಅದು ಅವನ ಹೆಸರು. ನಾವು ಅನೇಕ ಬಾರಿ ಒಬ್ಬರನ್ನು ಭೇಟಿಯಾದ ಕೆಲವೇ ನಿಮಿಷಗಳಲ್ಲಿ ಅವರ ಹೆಸರನ್ನು ಮರೆತುಬಿಡುತ್ತೇವೆ. ಯಾಕೆ? ನನಗೆ ನೆನಪಿನ ಶಕ್ತಿ ಕಡಿಮೆ ಎಂದು ನಾವು ನೆಪ ಹೇಳುತ್ತೇವೆ. ಆದರೆ ನಿಜವಾದ ಕಾರಣವೇನೆಂದರೆ ನಾವು ಅವರ ಹೆಸರನ್ನು ನೆನಪಿಟ್ಟುಕೊಳ್ಳುವ ಆಸಕ್ತಿ ಅಥವಾ ಶ್ರಮ ವಹಿಸಿರುವುದಿಲ್ಲ. ಜಿಮ್ ಫಾರ್ಲೆ ಅವರ ಯಶಸ್ಸು. ಜೇಮ್ಸ್ ಫಾರ್ಲೆ ಎಂಬುವರು ಅಮೆರಿಕಾದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರು. ಅವರು 50,000 ಜನರ ಹೆಸರುಗಳನ್ನು ಮತ್ತು ಅವರ ಕುಟುಂಬದ ವಿವರಗಳನ್ನು ನೆನಪಿಟ್ಟುಕೊಂಡಿದ್ದರು.
ಅವರು ಯಾರನ್ನಾದರೂ ಭೇಟಿಯಾದಾಗ ಅವರ ಹೆಸರನ್ನು ಹಿಡಿದು ಕೂಗುತ್ತಿದ್ದರು. ಇದು ಆ ವ್ಯಕ್ತಿಗೆ ತಾನು ಬಹಳ ಮುಖ್ಯ ಎಂಬ ಭಾವನೆಯನ್ನು ನೀಡುತ್ತಿತ್ತು. ಹೆಸರನ್ನು ನೆನಪಿಟ್ಟುಕೊಳ್ಳುವುದು ಹೇಗೆ? 1. ಯಾರಾದರೂ ತಮ್ಮ ಹೆಸರನ್ನು ಹೇಳಿದಾಗ ಅದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. 2. ಸಂಭಾಷಣೆಯ ನಡುವೆ ಆ ಹೆಸರನ್ನು ಪದೇ ಪದೇ ಬಳಸಿ. 3. ಆ ಹೆಸರಿನ ಸ್ಪೆಲ್ಲಿಂಗ್ ಅಥವಾ ಅರ್ಥದ ಬಗ್ಗೆ ಕೇಳಿ. 4. ಸಂಭಾಷಣೆ ಮುಗಿದ ನಂತರ ಆ ಹೆಸರನ್ನು ಎಲ್ಲಾದರೂ ಬರೆದಿಟ್ಟುಕೊಳ್ಳಿ. ನೀವು ಒಬ್ಬರ ಹೆಸರನ್ನು ಮರೆತು ಅಥವಾ ತಪ್ಪಾಗಿ ಉಚ್ಚರಿಸಿದರೆ ನೀವು ಅವರಿಗೆ ಅವಮಾನ ಮಾಡುತ್ತಿದ್ದೀರಿ ಎಂದರ್ಥ. ಆದರೆ ನೀವು ಅವರ ಹೆಸರನ್ನು ನೆನಪಿಟ್ಟುಕೊಂಡು ಪ್ರೀತಿಯಿಂದ ಕರೆದರೆ ನೀವು ಅವರಿಗೆ ನೀಡಬಹುದಾದ ಅತ್ಯಂತ ದೊಡ್ಡ ಗೌರವ ಅದಾಗಿರುತ್ತದೆ. ಈ ಅಧ್ಯಾಯದ ಸಾರಾಂಶ: 1 ನಗು ಮತ್ತು 1 ಹೆಸರು. ಇವೆರಡು ಸಣ್ಣ ವಿಷಯಗಳಂತೆ ಕಾಣಬಹುದು, ಆದರೆ ಇವು ಕಲ್ಲಿನಂತಹ ಹೃದಯವನ್ನು ಕರಗಿಸಬಲ್ಲವು. ನೀವು ನಗುತ್ತಾ ಜನರ ಹೆಸರನ್ನು ಹಿಡಿದು ಕರೆದಾಗ ನೀವು ಅವರ ಮನಸ್ಸಿನ ಬಾಗಿಲನ್ನು ತೆರೆಯುವ ಮಾಂತ್ರಿಕ ಕೀಲಿಯನ್ನು ಪಡೆಯುತ್ತೀರಿ. ಅಧ್ಯಾಯ 6. ವಾದವನ್ನು ಗೆಲ್ಲುವುದು ಹೇಗೆ? ಒಂದೇ ದಾರಿ: ವಾದ ಮಾಡದಿರುವುದು. ನಾನು ಯುವಕನಾಗಿದ್ದಾಗ ವಾದ ಮಾಡುವುದನ್ನು ತುಂಬಾ ಇಷ್ಟಪಡುತ್ತಿದ್ದೆ. ಕಾಲೇಜಿನಲ್ಲಿ ತರ್ಕಶಾಸ್ತ್ರ ಮತ್ತು ಚರ್ಚಾಪಟುತ್ವವನ್ನು ಅಭ್ಯಾಸ ಮಾಡಿದ್ದೆ. ಯಾರಾದರೂ ಏನಾದರೂ ಹೇಳಿದರೆ ಸಾಕು, ಅವರನ್ನು ತಪ್ಪು ಎಂದು ಸಾಬೀತುಪಡಿಸಲು ನಾನು ಸದಾ ಸಿದ್ಧನಿರುತ್ತಿದ್ದೆ. ಆದರೆ ಸಾವಿರಾರು ವಾದಗಳನ್ನು ಗಮನಿಸಿದ ನಂತರ ನನಗೆ ಒಂದು ಕಟು ಸತ್ಯ ದರ್ಶನವಾಯಿತು. ಈ ಜಗತ್ತಿನಲ್ಲಿ ವಾದವನ್ನು ಗೆಲ್ಲುವ ಏಕೈಕ ಮಾರ್ಗವೆಂದರೆ ಅದನ್ನು ತಪ್ಪಿಸುವುದು. ಯಾಕೆ ಗೊತ್ತೇ? 10ರಲ್ಲಿ 9 ಬಾರಿ ವಾದವು ಮುಗಿದಾಗ ಇಬ್ಬರೂ ವ್ಯಕ್ತಿಗಳು ಮೊದಲಿಗಿಂತಲೂ ಹೆಚ್ಚಾಗಿ ನಾನೇ ಸರಿ ಎಂಬ ಹಠಕ್ಕೆ ಬಿದ್ದಿರುತ್ತಾರೆ. ವಾದದಲ್ಲಿ ಗೆಲವೇ ಇಲ್ಲ. ನೀವು ವಾದದಲ್ಲಿ ಗೆದ್ದರೆ ಏನಾಗುತ್ತದೆ? ನೀವು ಎದುರಾಳಿಯ ತರ್ಕವನ್ನು ಚೂರುಚೂರು ಮಾಡುತ್ತೀರಿ, ಅವರ ಜ್ಞಾನವನ್ನು ಅಣಕಿಸುತ್ತೀರಿ ಮತ್ತು ಅವರು ತಪ್ಪು ಎಂದು ಎಲ್ಲರ ಮುಂದೆ ಸಾಬೀತುಪಡಿಸುತ್ತೀರಿ. ಈಗ ಹೇಳಿ, ನೀವು ಗೆದ್ದಿರಬಹುದು, ಆದರೆ ಅವರ ಮನಸ್ಸನ್ನು ನೀವು ಗೆದ್ದಿದ್ದೀರಾ? ಇಲ್ಲ, ನೀವು ಅವರ ಅಹಂಕಾರವನ್ನು ಕೆರಳಿಸಿದ್ದೀರಿ. ಅವರು ನಿಮ್ಮನ್ನು ದ್ವೇಷಿಸುತ್ತಾರೆ. ಒಬ್ಬ ವ್ಯಕ್ತಿಯನ್ನು ಅವನ ಇಚ್ಛೆಗೆ ವಿರುದ್ಧವಾಗಿ ಒಪ್ಪಿಸಿದರೆ ಅವನು ಒಳಗಿನಿಂದ ಇನ್ನೂ ತನ್ನ ಹಳೆಯ ಅಭಿಪ್ರಾಯವನ್ನೇ ಹೊಂದಿರುತ್ತಾನೆ. ಬೆನ್ ಫ್ರಾಂಕ್ಲಿನ್ ಕಲಿತ ಪಾಠ. ಅಮೆರಿಕದ ಮಹಾನ್ ನಾಯಕ ಬೆಂಜಮಿನ್ ಫ್ರಾಂಕ್ಲಿನ್ ಮೊದಲು ಬಹಳ ಉದ್ಧಟತನದಿಂದ ವಾದ ಮಾಡುತ್ತಿದ್ದರು. ಒಮ್ಮೆ ಅವರ ಹಿರಿಯ ಸ್ನೇಹಿತರೊಬ್ಬರು ಅವರಿಗೆ ಹೀಗೆ ಹೇಳಿದರು: ಬೆನ್, ನಿನ್ನ ವಾದಗಳು ಇತರರಿಗೆ ನೋವು ನೀಡುತ್ತಿವೆ. ಯಾರೂ ನಿನ್ನೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ನೀನು ಹೀಗೆಯೇ ಮುಂದುವರಿದರೆ ನಿನಗೆ ಜ್ಞಾನ ಸಿಗಬಹುದು, ಆದರೆ ನಿನಗೆ ಗೆಳೆಯರು ಸಿಗುವುದಿಲ್ಲ. ಫ್ರಾಂಕ್ಲಿನ್ ತಕ್ಷಣವೇ ತಮ್ಮನ್ನು ತಾವು ಬದಲಾಯಿಸಿಕೊಂಡರು. ಅವರು ಖಂಡಿತವಾಗಿಯೂ, ನಿಸ್ಸಂದೇಹವಾಗಿ ಎಂಬ ಪದಗಳನ್ನು ಬಳಸುವುದನ್ನು ಬಿಟ್ಟರು. ಅದರ ಬದಲು ನನ್ನ ಅನಿಸಿಕೆಯಂತೆ, ಬಹುಶಃ ಹೀಗಿರಬಹುದು ಎಂಬ ಮೃದು ಪದಗಳನ್ನು ಬಳಸತೊಡಗಿದರು. ಇದು ಅವರ ಜೀವನದ ಯಶಸ್ಸಿಗೆ ನಾಂದಿಯಾಯಿತು. ವಾದವನ್ನು ತಪ್ಪಿಸಲು 5 ಸುಲಭ ಕ್ರಮಗಳು. 1. ಭಿನ್ನಾಭಿಪ್ರಾಯವನ್ನು ಸ್ವಾಗತಿಸಿ. ಇಬ್ಬರು ವ್ಯಕ್ತಿಗಳು ಒಂದೇ ರೀತಿ ಯೋಚಿಸಿದರೆ ಅಲ್ಲಿ ಒಬ್ಬನ ಅಗತ್ಯವಿರುವುದಿಲ್ಲ. ಭಿನ್ನಾಭಿಪ್ರಾಯವು ನಿಮಗೆ ಹೊಸ ವಿಷಯವನ್ನು ಕಲಿಯಲು ಅವಕಾಶ ನೀಡುತ್ತದೆ. 2. ನಿಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನಂಬಬೇಡಿ. ವಾದ ಬಂದಾಗ ನಮಗೆ ತಕ್ಷಣ ಕೋಪ ಬರುತ್ತದೆ. ಅದನ್ನು ನಿಯಂತ್ರಿಸಿ, ಶಾಂತವಾಗಿರಿ. 3. ಮೊದಲು ಕೇಳಿಸಿಕೊಳ್ಳಿ. ಎದುರಾಳಿಗೆ ತಮ್ಮ ಪೂರ್ಣ ಅಭಿಪ್ರಾಯವನ್ನು ಹೇಳಲು ಅವಕಾಶ ನೀಡಿ. ಅವರು ಮಾತನಾಡಿ ಮುಗಿಸುವವರೆಗೂ ಮಧ್ಯಪ್ರವೇಶಿಸಬೇಡಿ. 4. ಸಮಾನ ಅಂಶಗಳನ್ನು ಹುಡುಕಿ. ನೀವಿಬ್ಬರೂ ಒಪ್ಪುವಂತಹ ವಿಷಯಗಳ ಬಗ್ಗೆ ಮೊದಲು ಮಾತನಾಡಿ. ಇದು ಕಹಿಯನ್ನು ಕಡಿಮೆ ಮಾಡುತ್ತದೆ. 5. ತಪ್ಪಿದ್ದರೆ ಒಪ್ಪಿಕೊಳ್ಳಿ. ನೀವು ತಪ್ಪಾಗಿದ್ದರೆ ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ. ಇದು ಎದುರಾಳಿಯ ರಕ್ಷಣಾತ್ಮಕ ಗೋಡೆಯನ್ನು ಕೆಡವುತ್ತದೆ. ಈ ಅಧ್ಯಾಯದ ಸಾರಾಂಶ: ಬುದ್ಧಿವಂತ ಮನುಷ್ಯನು ವಾದ ಮಾಡುವುದಿಲ್ಲ, ಅವನು ಸಂವಾದ ಮಾಡುತ್ತಾನೆ. ನೀವು ವಾದದಲ್ಲಿ ಗೆದ್ದು ಎದುರಾಳಿಯನ್ನು ಕಳೆದುಕೊಳ್ಳುತ್ತೀರಾ, ಅಥವಾ ವಾದವನ್ನು ಬಿಟ್ಟು ಆ ವ್ಯಕ್ತಿಯ ಸ್ನೇಹವನ್ನು ಉಳಿಸಿಕೊಳ್ಳುತ್ತೀರಾ? ನಿರ್ಧಾರ ನಿಮ್ಮದು. ನೆನಪಿರಲಿ, ಶಾಂತವಾಗಿ ಗೆಲ್ಲುವುದು ಶಕ್ತಿಯ ಸಂಕೇತ, ಕಿರುಚಾಡಿ ಗೆಲ್ಲುವುದು ದೌರ್ಬಲ್ಯದ ಸಂಕೇತ. ಅಧ್ಯಾಯ 7. ಇತರರ ದೃಷ್ಟಿಕೋನ ಮತ್ತು ಸಹಾನುಭೂತಿಯ ಮಾಂತ್ರಿಕ ಶಕ್ತಿ. ಜಗತ್ತಿನಲ್ಲಿ ನೀವು ಭೇಟಿಯಾಗುವ ಪ್ರತಿ 4 ಜನರಲ್ಲಿ 3 ಸಹಾನುಭೂತಿಗಾಗಿ ಹಸಿವಿನಿಂದ ಕಾಯುತ್ತಿರುತ್ತಾರೆ. ನೀವು ಅದನ್ನು ಅವರಿಗೆ ನೀಡಿದರೆ ಅವರು ನಿಮ್ಮನ್ನು ಪ್ರೇಮಿಸುತ್ತಾರೆ. ಡೇಲ್ ಕಾರ್ನೆಗಿ ಕಲಿಸುವ ಈ ಅಧ್ಯಾಯವು ಮಾನವ ಸಂಬಂಧಗಳ ಅತ್ಯಂತ ಶಕ್ತಿಯುತವಾದ ಮಾಂತ್ರಿಕ ಸೂತ್ರವನ್ನು ಹೊಂದಿದೆ. ನಾನೇ ಅವರ ಜಾಗದಲ್ಲಿದ್ದರೆ, ಯಾರಾದರೂ ತಪ್ಪು ಮಾಡುತ್ತಿದ್ದರೆ ಅಥವಾ ವಿಚಿತ್ರವಾಗಿ ವರ್ತಿಸುತ್ತಿದ್ದರೆ ನಮಗೆ ತಕ್ಷಣ ಅವರನ್ನು ದೋಷಿಸಲು ಅಥವಾ ತಮಾಷೆ ಮಾಡಲು ಅನಿಸುತ್ತದೆ. ಆದರೆ ಒಂದು ಕ್ಷಣ ನಿಲ್ಲಿ. ಒಂದು ರಹಸ್ಯವನ್ನು ನೆನಪಿಡಿ. ಅವರು ಮಾಡುತ್ತಿರುವುದು ಸರಿ ಎಂದು ನಂಬಿರುತ್ತಾರೆ. ಅವರು ಆ ಪರಿಸ್ಥಿತಿಯಲ್ಲಿ ಯಾಕೆ ಹಾಗೆ ಮಾಡುತ್ತಿದ್ದಾರೆ ಎಂಬುದಕ್ಕೆ ಅವರದೇ ಆದ ಬಲವಾದ ಕಾರಣವಿರುತ್ತದೆ.
ನೀವು ಅವರ ಜಾಗದಲ್ಲಿದ್ದರೆ, ಅವರಂತೆ ಬೆಳೆದಿದ್ದರೆ, ಅವರ ಕಷ್ಟಗಳನ್ನು ಅನುಭವಿಸಿದ್ದರೆ ಮತ್ತು ಅವರ ಮೆದುಳನ್ನು ಹೊಂದಿದ್ದರೆ, ನೀವು ಕೂಡ ಅವರಂತೆಯೇ ಯೋಚಿಸುತ್ತಿದ್ದರಿ ಮತ್ತು ವರ್ತಿಸುತ್ತಿದ್ದರಿ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಕೋಪಕ್ಕೆ ಜಾಗವೇ ಇರುವುದಿಲ್ಲ. ಯಾವುದೇ ವಾದವನ್ನು ನಿಲ್ಲಿಸಲು, ಎದುರಾಳಿಯ ಕೋಪವನ್ನು ಕರಗಿಸಲು ಮತ್ತು ಅವರನ್ನು ನಿಮ್ಮ ಕಡೆಗೆ ಸೆಳೆಯಲು ಈ ಕೆಳಗಿನ ವಾಕ್ಯವನ್ನು ಬಳಸಿ. ನೀವು ಹೀಗೆ ಯಾಕೆ ಭಾವಿಸುತ್ತೀರಿ ಎಂಬುದು ನನಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ನಾನು ನಿಮ್ಮ ಜಾಗದಲ್ಲಿದ್ದರೆ ನನಗೂ ಖಂಡಿತವಾಗಿಯೂ ಹಾಗೆ ಅನಿಸುತ್ತಿತ್ತು. ಈ ಒಂದು ವಾಕ್ಯದಲ್ಲಿ ಎಂತಹ ಶಕ್ತಿಯಿದೆ ಎಂದರೆ, ಅತ್ಯಂತ ಕಠಿಣ ಹೃದಯದ ವ್ಯಕ್ತಿಯೂ ಇದರಿಂದ ಮೃದುವಾಗುತ್ತಾನೆ. ಯಾಕೆಂದರೆ ನೀವು ಅವರ ಭಾವನೆಗಳು ಸರಿ ಎಂದು ಒಪ್ಪಿಕೊಂಡಿದ್ದೀರಿ. ವ್ಯಾಲಿಡೇಟ್. ಮನುಷ್ಯನಿಗೆ ತನ್ನ ಭಾವನೆಗಳು ಸರಿ ಎಂದು ಯಾರಾದರೂ ಒಪ್ಪಿದಾಗ ಸಿಗುವ ನೆಮ್ಮದಿ ಬೇರೆ ಯಾವುದರಲ್ಲೂ ಇಲ್ಲ. ಸಹಾನುಭೂತಿ ಮತ್ತು ಕೆಲಸದ ಒತ್ತಡ. ಒಮ್ಮೆ ಕಾರ್ನಿಗಿಯವರು ಒಬ್ಬ ಉದ್ಯೋಗಿಯ ಬಗ್ಗೆ ಅಸಮಾಧಾನ ಹೊಂದಿದ್ದರು. ಆಕೆ ತನ್ನ ಕೆಲಸದಲ್ಲಿ ಪದೇ ಪದೇ ತಪ್ಪು ಮಾಡುತ್ತಿದ್ದಳು. ಕಾರ್ನಿಗಿ ಮೊದಲು ಬೈಯಲು ಸಿದ್ಧರಾದರು, ಆದರೆ ನಂತರ ಯೋಚಿಸಿದರು. ಆಕೆಯ ಮನೆಯಲ್ಲಿ ಸಮಸ್ಯೆಗಳಿರಬಹುದು ಅಥವಾ ಆರೋಗ್ಯ ಸರಿಯಿಲ್ಲದಿರಬಹುದು. ಅವರು ಆಕೆಯ ಬಳಿ ಹೋಗಿ, ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗಿದೆಯೆಂದು ನನಗೆ ಗೊತ್ತು, ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಎಂದು ಕೇಳಿದರು. ಅಷ್ಟೇ, ಆ ಉದ್ಯೋಗಿಯ ಕಣ್ಣಲ್ಲಿ ನೀರು ಬಂತು. ಅವಳು ತನ್ನ ಸಮಸ್ಯೆಯನ್ನು ಹಂಚಿಕೊಂಡಳು ಮತ್ತು ಆ ದಿನದಿಂದ ಅವಳು ಕಾರ್ನಿಗಿಯವರ ಅತ್ಯಂತ ನಿಷ್ಠಾವಂತ ಕೆಲಸಗಾರ್ತಿಯಾದಳು. ಈ ಅಧ್ಯಾಯದ ಸಾರಾಂಶ: ದೋಷಾರೋಪಣೆ ಮಾಡುವುದು ಸುಲಭ, ಆದರೆ ಸಹಾನುಭೂತಿ ತೋರಿಸಲು ಉದ್ದಾತ ಮನಸ್ಸು ಬೇಕು. ಇತರರ ಕಣ್ಣಿನಲ್ಲಿ ಜಗತ್ತನ್ನು ನೋಡಲು ಕಲಿಯಿರಿ. ಅವರ ನೋವು, ಅವರ ಆಸೆ ಮತ್ತು ಅವರ ಮಿತಿಗಳನ್ನು ಅರ್ಥಮಾಡಿಕೊಳ್ಳಿ. ನೀವು ಇತರರಿಗೆ ಸಹಾನುಭೂತಿ ನೀಡಿದಾಗ ಪ್ರತಿಫಲವಾಗಿ ನೀವು ಗೌರವ ಮತ್ತು ಸ್ನೇಹವನ್ನು ಪಡೆಯುತ್ತೀರಿ. ನೆನಪಿರಲಿ, ಜಗತ್ತು ತೀರ್ಪು ನೀಡುವವರಿಂದ ತುಂಬಿದೆ. ನೀವು ಅರ್ಥಮಾಡಿಕೊಳ್ಳುವವರಾಗಿ ಗುಂಪಿನಿಂದ ಹೊರಗುಳಿಯಿರಿ. ನಾಯಕತ್ವ ಎಂದರೆ ಕೇವಲ ಅಧಿಕಾರ ಚಲಾಯಿಸುವುದಲ್ಲ ಅಥವಾ ತಪ್ಪುಗಳನ್ನು ಹುಡುಕಿ ಶಿಕ್ಷಿಸುವುದಲ್ಲ. ನಿಜವಾದ ನಾಯಕತ್ವ ಎಂದರೆ ಜನರ ತಪ್ಪುಗಳನ್ನು ತಿದ್ದುವಾಗಲೂ ಅವರ ಆತ್ಮಗೌರವಕ್ಕೆ ಪೆಟ್ಟು ಬೀಳದಂತೆ ನೋಡಿಕೊಳ್ಳುವುದು. ಯಾರನ್ನಾದರೂ ಬದಲಾಯಿಸಬೇಕೆಂದರೆ ಮೊದಲು ಅವರಲ್ಲಿ ಆ ಬದಲಾವಣೆಯ ಆಸೆಯನ್ನು ಹುಟ್ಟಿಸಬೇಕು. 1. ಹೊಗಳಿಕೆಯಿಂದ ಆರಂಭಿಸಿ. ಯಾರಾದರೂ ತಪ್ಪು ಮಾಡಿದ್ದಾರೆ ಎಂದು ಅವರಿಗೆ ತಿಳಿಸಬೇಕಾದಾಗ ಮೊದಲು ಅವರು ಮಾಡಿದ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ನೆನಪಿಸಿಕೊಳ್ಳಿ. ದಂತವೈದ್ಯರು ಹಲ್ಲು ಕೀಳುವ ಮೊದಲು ಹೇಗೆ ನೋವು ನಿವಾರಕ ಚುಚ್ಚುಮದ್ದು ನೀಡುತ್ತಾರೋ ಹಾಗೆಯೇ ನೀವು ಟೀಕೆ ಮಾಡುವ ಮೊದಲು ಹೊಗಳಿಕೆಯ ಮದ್ದನ್ನು ನೀಡಬೇಕು. ಇದರಿಂದ ಅವರು ನಿಮ್ಮ ಮಾತನ್ನು ಕೇಳಲು ಸಿದ್ಧರಾಗುತ್ತಾರೆ. 2. ಪರೋಕ್ಷವಾಗಿ ತಪ್ಪುಗಳನ್ನು ಎತ್ತಿ ತೋರಿಸಿ. ಯಾರಿಗಾದರೂ ನೀವು ತಪ್ಪು ಮಾಡಿದ್ದೀರಿ ಎಂದು ನೇರವಾಗಿ ಹೇಳುವುದು ಅವರ ಅಹಂಕಾರಕ್ಕೆ ಇರಿಯುವಂತಿರಬಹುದು. ಬದಲಿಗೆ ಪರೋಕ್ಷವಾಗಿ ತಿಳಿಸಿ. ಒಂದು ಪ್ರಸಿದ್ಧ ಉದಾಹರಣೆ ಎಂದರೆ, ಚಾರ್ಲ್ಸ್ ಶ್ವಾಬ್ ಒಮ್ಮೆ ತಮ್ಮ ಕಾರ್ಖಾನೆಯಲ್ಲಿ ಕೆಲಸಗಾರರು ಧೂಮಪಾನ ನಿಷೇಧ ಫಲಕದಡಿಯಲ್ಲೇ ಧೂಮಪಾನ ಮಾಡುತ್ತಿರುವುದನ್ನು ನೋಡಿದರು. ಅವರು ಬೈಯುವ ಬದಲು ಅವರಿಗೆ ಸಿಗಾರ್ ನೀಡಿ, ನೀವಿದನ್ನು ಹೊರಗೆ ಹೋಗಿ ಸೇದಿದರೆ ನನಗೆ ಸಂತೋಷವಾಗುತ್ತದೆ ಎಂದರು. ಅಲ್ಲಿ ಆ ಕೆಲಸಗಾರರಿಗೆ ತಾವು ತಪ್ಪು ಮಾಡಿದ್ದೇವೆ ಎಂದು ತಿಳಿಯಿತು, ಆದರೆ ಅವರಿಗೆ ಅವಮಾನವಾಗಲಿಲ್ಲ. 3. ನಿಮ್ಮ ಸ್ವಂತ ತಪ್ಪುಗಳ ಬಗ್ಗೆ ಮೊದಲು ಮಾತನಾಡಿ. ಟೀಕೆ ಮಾಡುವ ಮೊದಲು, ನೋಡು, ನಾನು ನಿನ್ನ ವಯಸ್ಸಿನಲ್ಲಿ ಇಂತಹದ್ದೇ ತಪ್ಪುಗಳನ್ನು ಮಾಡಿದ್ದೆ, ಅಥವಾ ನಾನೂ ಕೂಡ ಕೆಲಸ ಆರಂಭಿಸಿದಾಗ ನನಗೂ ಇದು ತಿಳಿಯುತ್ತಿರಲಿಲ್ಲ ಎಂದು ಹೇಳಿ ನೀವು ಕೂಡ ಪರಿಪೂರ್ಣರಲ್ಲ ಎಂದು ತೋರಿಸಿಕೊಂಡಾಗ ಎದುರಾಳಿಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಮುಜುಗರವಾಗುವುದಿಲ್ಲ. ನೀವು ಅವರ ಮೇಲಿರುವ ಅಧಿಕಾರಿಯಾಗಿ ಅಲ್ಲ, ಬದಲಿಗೆ ಸಹಾಯ ಮಾಡುವ ಸ್ನೇಹಿತನಾಗಿ ಕಾಣುತ್ತೀರಿ. 4. ಆದೇಶ ನೀಡುವ ಬದಲು ಪ್ರಶ್ನೆಗಳನ್ನು ಕೇಳಿ. ಇದನ್ನು ಈಗಲೇ ಮಾಡು ಎಂದು ಹೇಳುವ ಬದಲು, ಇದನ್ನು ಮಾಡಲು ನಿಮಗೆ ಸಾಧ್ಯವೇ, ಅಥವಾ ನಾವು ಈ ಕೆಲಸವನ್ನು ಈ ರೀತಿ ಮಾಡಿದರೆ ಹೇಗೆ ಎಂದು ಕೇಳಿ. ಆದೇಶವು ಪ್ರತಿರೋಧವನ್ನು ಹುಟ್ಟಿಸುತ್ತದೆ, ಆದರೆ ಪ್ರಶ್ನೆಯು ಸಹಕಾರವನ್ನು ಹುಟ್ಟಿಸುತ್ತದೆ. ಇದರಿಂದ ಆ ವ್ಯಕ್ತಿಗೆ ತಾನು ನಿರ್ಧಾರದ ಭಾಗವಾಗಿದ್ದೇನೆ ಎಂಬ ಹೆಮ್ಮೆ ಮೂಡುತ್ತದೆ. 5. ಇತರರು ತಮ್ಮ ಘನತೆಯನ್ನು ಉಳಿಸಿಕೊಳ್ಳಲು ಅವಕಾಶ ನೀಡಿ. ಜನರ ಮುಂದೆ ಯಾರನ್ನೂ ಅವಮಾನಿಸಬೇಡಿ. ಒಬ್ಬ ವ್ಯಕ್ತಿಯನ್ನು ಎಲ್ಲರ ಮುಂದೆ ಸಂಗವನನ್ನಾಗಿ ಮಾಡುವುದು ದೊಡ್ಡ ಅಪರಾಧ. ಅವರು ತಪ್ಪು ಮಾಡಿದ್ದರೂ ಪರವಾಗಿಲ್ಲ, ಇಂತಹ ತಪ್ಪುಗಳು ಎಲ್ಲರಿಂದಲೂ ಆಗುತ್ತವೆ, ನೀವು ಬೇರೆ ಕೆಲಸಗಳಲ್ಲಿ ಅದ್ಭುತವಾಗಿದ್ದೀರಿ ಎಂದು ಹೇಳಿ ಅವರ ಘನತೆಯನ್ನು ಉಳಿಸಿ. ಈ ಅಧ್ಯಾಯದ ಸಾರಾಂಶ: ಒಬ್ಬ ನಾಯಕನಾಗಿ ನೀವು ಜನರ ವರ್ತನೆಯನ್ನು ಬದಲಾಯಿಸಬಹುದು, ಆದರೆ ಅದು ಪ್ರೀತಿ ಮತ್ತು ಗೌರವದ ಮೂಲಕ ಮಾತ್ರ. ದಬ್ಬಾಳಿಕೆಯಿಂದ ಬದಲಾದವನು ಒಳಗಿಂದ ದ್ವೇಷಿಸುತ್ತಾನೆ, ಆದರೆ ಪ್ರೀತಿಯಿಂದ ಬದಲಾದವನು ನಿಷ್ಠಾವಂತನಾಗಿರುತ್ತಾನೆ. ನೆನಪಿರಲಿ, ಜನರ ಹೃದಯ ಗೆದ್ದವನೇ ನಿಜವಾದ ಸಾಮ್ರಾಟ. ಅಧ್ಯಾಯ 9. ಘನತೆ ಮತ್ತು ಪ್ರೋತ್ಸಾಹ. ಇತರರು ಬದುಕಿ ತೋರಿಸಬೇಕಾದ ಉತ್ತಮ ಹೆಸರನ್ನು ಅವರಿಗೆ ನೀಡಿ. ನಾವು ಜನರೊಂದಿಗೆ ವ್ಯವಹರಿಸುವಾಗ ಒಂದು ದೊಡ್ಡ ಸತ್ಯವನ್ನು ಮರೆಯುತ್ತೇವೆ. ಪ್ರತಿಯೊಬ್ಬ ಮನುಷ್ಯನೂ ತನ್ನ ಬಗ್ಗೆ ಒಂದು ನಿರ್ದಿಷ್ಟ ಇಮೇಜ್ ಅಥವಾ ಗೌರವವನ್ನು ಹೊಂದಿರುತ್ತಾನೆ.
ಆ ಗೌರವಕ್ಕೆ ಚ್ಯುತಿ ಬಂದಾಗ ಅವನು ಎದುರು ಬೀಳುತ್ತಾನೆ. ಆದರೆ ಆ ಗೌರವವನ್ನು ನೀವು ಎತ್ತಿ ಹಿಡಿದಾಗ ಅವನು ನಿಮಗಾಗಿ ಅಸಾಧ್ಯವಾದುದನ್ನೂ ಸಾಧಿಸುತ್ತಾನೆ. 1. ಇತರರು ಬದುಕಿ ತೋರಿಸಬೇಕಾದ ಹೆಸರನ್ನು ಅವರಿಗೆ ನೀಡಿ. ಡೇಲ್ ಕಾರ್ನೆಗಿ ಹೇಳುವ ಅತ್ಯಂತ ಶಕ್ತಿಯುತ ತಂತ್ರವಿದು. ನೀವು ಒಬ್ಬ ವ್ಯಕ್ತಿಯಲ್ಲಿ ಒಂದು ನಿರ್ದಿಷ್ಟ ಗುಣ ಬೆಳೆಯಬೇಕೆಂದು ಬಯಸಿದರೆ ಆ ಗುಣ ಈಗಾಗಲೇ ಅವರಲ್ಲಿದೆ ಎಂಬಂತೆ ವರ್ತಿಸಿ. ಉದಾಹರಣೆಗೆ, ನಿಮ್ಮ ಕೆಲಸಗಾರನು ಸಮಯ ಪಾಲನೆ ಮಾಡುತ್ತಿಲ್ಲದಿದ್ದರೆ ಅವನಿಗೆ ಬೈಯುವ ಬದಲು ಹೀಗೆ ಹೇಳಿ: ನೋಡಿ, ನೀವು ಈ ಸಂಸ್ಥೆಯ ಅತ್ಯಂತ ಜವಾಬ್ದಾರಿಯುತ ಮತ್ತು ಸಮಯಪ್ರಜ್ಞೆಯಿರುವ ವ್ಯಕ್ತಿಯೆಂದು ನಾನು ಯಾವಾಗಲೂ ನಂಬಿದ್ದೇನೆ. ಅದಕ್ಕೆ ಇಂದು ನೀವು ತಡವಾಗಿ ಬಂದಿದ್ದು ನನಗೆ ಆಶ್ಚರ್ಯ ತಂದಿದೆ. ಇಲ್ಲಿ ನೀವು ಅವನಿಗೆ ಜವಾಬ್ದಾರಿಯುತ ವ್ಯಕ್ತಿ ಎಂಬ ಹೆಸರನ್ನು ಅಥವಾ ರೆಪ್ಯುಟೇಷನ್ ಅನ್ನು ನೀಡಿದ್ದೀರಿ. ಈಗ ಆತ ತನ್ನ ಆ ಹೆಸರನ್ನು ಉಳಿಸಿಕೊಳ್ಳಲು ಮರುದಿನದಿಂದ ಸರಿಯಾದ ಸಮಯಕ್ಕೆ ಬರಲು ಪ್ರಯತ್ನಿಸುತ್ತಾನೆ. ಮನುಷ್ಯನು ಇತರರು ತನ್ನ ಬಗ್ಗೆ ಹೊಂದಿರುವ ಒಳ್ಳೆಯ ಅಭಿಪ್ರಾಯವನ್ನು ಸುಳ್ಳು ಮಾಡಲು ಇಷ್ಟಪಡುವುದಿಲ್ಲ. 2. ಸಣ್ಣ ಸುಧಾರಣೆಯನ್ನು ಶ್ಲಾಘಿಸಿ. ಮನಃಶಾಸ್ತ್ರಜ್ಞ ಜೆಸ್ ಲಯರ್ ಹೇಳುವಂತೆ, ಹೊಗಳಿಕೆ ಎನ್ನುವುದು ಮಾನವನ ಆತ್ಮಕ್ಕೆ ಸೂರ್ಯನ ಬೆಳಕಿನಂತೆ. ಅದು ಇಲ್ಲದೆ ನಾವು ಬೆಳೆಯಲು ಸಾಧ್ಯವಿಲ್ಲ. ನಾವು ಸಾಮಾನ್ಯವಾಗಿ ಜನರ ತಪ್ಪುಗಳನ್ನು ಹುಡುಕಲು ಕಾಯುತ್ತಿರುತ್ತೇವೆ, ಆದರೆ ಅವರು ಮಾಡಿದ ಸಣ್ಣ ಸುಧಾರಣೆಯನ್ನು ಗಮನಿಸುವುದೇ ಇಲ್ಲ. ನಿಮ್ಮ ಮಗು ಒಂದು ಪದವನ್ನು ಸರಿಯಾಗಿ ಉಚ್ಚರಿಸಿದರೆ ಅಥವಾ ನಿಮ್ಮ ಉದ್ಯೋಗಿ ಒಂದು ಸಣ್ಣ ಸಮಸ್ಯೆಯನ್ನು ಬಗೆಹರಿಸಿದರೆ ತಕ್ಷಣ ಅವರನ್ನು ಮೆಚ್ಚಿ, ತುಂಬಾ ಚೆನ್ನಾಗಿ ಮಾಡಿದ್ದೀಯಾ ಎಂದು ಹೇಳುವ ಬದಲು, ನೀವು ಆ ಸಮಸ್ಯೆಯನ್ನು ಅಷ್ಟು ತಾಳ್ಮೆಯಿಂದ ಬಗೆಹರಿಸಿದ ರೀತಿ ಅದ್ಭುತವಾಗಿತ್ತು ಎಂದು ನಿರ್ದಿಷ್ಟವಾಗಿ ಅಥವಾ ಸ್ಪೆಸಿಫಿಕ್ ಆಗಿ ಹೊಗಳಿ. ಈ ಪ್ರೋತ್ಸಾಹವು ಅವರಿಗೆ ಮುಂದಿನ ಬಾರಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಲು ಶಕ್ತಿ ನೀಡುತ್ತದೆ. 3. ತಪ್ಪುಗಳನ್ನು ತಿದ್ದಿಕೊಳ್ಳುವುದು ಸುಲಭವೆಂದು ಅನಿಸುವಂತೆ ಮಾಡಿ. ಯಾರಾದರೂ ಒಂದು ಕೆಲಸದಲ್ಲಿ ಸೋತಾಗ ನಿನಗೆ ಇದು ಬರುವುದೇ ಇಲ್ಲ ಎಂದು ಹೇಳುವುದು ಅವರ ಆತ್ಮವಿಶ್ವಾಸವನ್ನು ಕೊಳ್ಳುವ ಕೆಲಸ. ಅದರ ಬದಲು, ನೋಡು, ನಿನಗೆ ಈಗಾಗಲೇ ಇದರ ಮೂಲ ವಿಷಯಗಳು ತಿಳಿದಿವೆ, ಸ್ವಲ್ಪ ಅಭ್ಯಾಸ ಮಾಡಿದರೆ ಸಾಕು, ನೀನು ಇದರಲ್ಲಿ ಮಾಸ್ಟರ್ ಆಗುತ್ತೀಯಾ ಎಂದು ಹೇಳಿ. ಸವಾಲನ್ನು ಸುಲಭವಾಗಿ ಮತ್ತು ಸಾಧಿಸಬಹುದಾದ ಗುರಿಯಾಗಿ ತೋರಿಸಿ. ಆಗ ಅವರು ಪ್ರಯತ್ನಪಡುವುದನ್ನು ಬಿಡುವುದಿಲ್ಲ. 4. ನೀವು ಸೂಚಿಸಿದ ಕೆಲಸವನ್ನು ಅವರು ಸಂತೋಷದಿಂದ ಮಾಡುವಂತೆ ಮಾಡಿ. ಒಬ್ಬ ನಾಯಕನಾಗಿ ನೀವು ಜನರಿಗೆ ಕೆಲಸವನ್ನು ಹಂಚುವಾಗ ಆ ಕೆಲಸ ಮಾಡುವುದರಿಂದ ಅವರಿಗೆ ಏನು ಲಾಭ ಅಥವಾ ಗೌರವ ಸಿಗುತ್ತದೆ ಎಂಬುದನ್ನು ತಿಳಿಸಿ. ನನಗೆ ಈ ಕೆಲಸ ಮಾಡಿಕೊಡು ಎನ್ನುವುದಕ್ಕಿಂತ, ಈ ಕೆಲಸ ಮಾಡಲು ನಿನ್ನಂತಹ ಸಮರ್ಥ ವ್ಯಕ್ತಿ ನಮ್ಮ ತಂಡದಲ್ಲಿ ಬೇರೆ ಯಾರೂ ಇಲ್ಲ, ನೀನು ಇದನ್ನು ವಹಿಸಿಕೊಂಡರೆ ಸಂಸ್ಥೆಗೆ ದೊಡ್ಡ ಸಹಾಯವಾಗುತ್ತದೆ ಎಂದು ಹೇಳಿ. ಆಗ ಆ ಕೆಲಸವು ಅವರಿಗೆ ಹೊರೆಯಾಗಿ ಕಾಣದೆ ಒಂದು ಗೌರವವಾಗಿ ಕಾಣುತ್ತದೆ. ಈ ಅಧ್ಯಾಯದ ಸಾರಾಂಶ: ಜನರನ್ನು ನಡೆಸಿಕೊಳ್ಳುವ ಕಲೆಯೆಂದರೆ ಅವರಲ್ಲಿರುವ ಸುಪ್ತ ಶಕ್ತಿಯನ್ನು ಎಚ್ಚರಿಸುವುದು. ನೀವು ಅವರಿಗೆ ಗೌರವ ನೀಡಿದರೆ ಅವರು ನಿಮಗೆ ನಿಷ್ಠೆ ನೀಡುತ್ತಾರೆ. ಅವರಿಗೊಂದು ಉನ್ನತ ಹೆಸರನ್ನು ನೀಡಿ ಅವರು ಆ ಹೆಸರಿಗೆ ತಕ್ಕಂತೆ ಬದುಕಲು ಸಿದ್ಧರಾಗುತ್ತಾರೆ. ನೆನಪಿರಲಿ, ಪ್ರೋತ್ಸಾಹವು ಮನುಷ್ಯನನ್ನು ಪರ್ವತ ಏರಲು ಮಾಡಬಲ್ಲದು, ಆದರೆ ಟೀಕೆಯು ಅವನನ್ನು ಕುಸಿದು ಬೀಳುವಂತೆ ಮಾಡುತ್ತದೆ. ಅಧ್ಯಾಯ 10: ಸುಖಿ ಜೀವನ ಮತ್ತು ಪ್ರಭಾವಶಾಲಿ ನಾಯಕತ್ವದ ಸಾರಾಂಶ. ನಾವು ಈ ಪಯಣದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈವರೆಗೆ ನಾವು ಕಲಿತ ಎಲ್ಲಾ ತತ್ವಗಳು ಕೇವಲ ಪುಸ್ತಕದ ಪುಟಗಳಿಗೆ ಸೀಮಿತವಾಗಬಾರದು. ಡೇಲ್ ಕಾರ್ನೆಗಿ ಅವರ ಈ ಜೀವನ ದರ್ಶನವು ಕೇವಲ ಹೇಗೆ ಸ್ನೇಹಿತರನ್ನು ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಅಲ್ಲ, ಇದು ನಾವು ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ಇದೆ. 1. ನಿಮ್ಮ ಆಲೋಚನೆಗಳನ್ನು ನಾಟಕೀಯವಾಗಿ ಪ್ರಸ್ತುತಪಡಿಸಿ. ಡ್ರಮಟೈಸ್ ಯೋರ್ ಐಡಿಯಾಸ್. ಕೇವಲ ಸತ್ಯವನ್ನು ಹೇಳುವುದು ಸಾಲದು, ಸತ್ಯವನ್ನು ಆಕರ್ಷಕವಾಗಿ, ಸ್ಪಷ್ಟವಾಗಿ ಮತ್ತು ನಾಟಕೀಯವಾಗಿ ಹೇಳಬೇಕು. ದೂರದರ್ಶನದ ಜಾಹೀರಾತುಗಳನ್ನು ಗಮನಿಸಿ. ಅವರು ಕೇವಲ ಸೋಪಿನ ಬಗ್ಗೆ ಮಾತನಾಡುವುದಿಲ್ಲ, ಆ ಸೋಪಿನಿಂದ ನಿಮ್ಮ ಚರ್ಮ ಎಷ್ಟು ಮೃದುವಾಗುತ್ತದೆ ಮತ್ತು ನೀವು ಎಷ್ಟು ಸುಂದರವಾಗಿ ಕಾಣುತ್ತೀರಿ ಎಂಬುದನ್ನು ಒಂದು ಕಥೆಯ ರೂಪದಲ್ಲಿ ತೋರಿಸುತ್ತಾರೆ. ನಿಮ್ಮ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ನೀವು ಒಂದು ಹೊಸ ಯೋಜನೆಯನ್ನು ಮಂಡಿಸುತ್ತಿದ್ದರೆ ಕೇವಲ ಅಂಕಿಅಂಶಗಳನ್ನು ನೀಡಬೇಡಿ, ಒಂದು ದೃಶ್ಯವನ್ನು ಸೃಷ್ಟಿಸಿ. ಆ ಯೋಜನೆಯಿಂದ ಜನರ ಜೀವನ ಹೇಗೆ ಸುಲಭವಾಗುತ್ತದೆ ಎಂಬುದನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿ. ಸತ್ಯವು ಯಾವಾಗಲೂ ಪ್ರದರ್ಶನವನ್ನು ಬಯಸುತ್ತದೆ. 2. ಒಂದು ಸವಾಲನ್ನು ಎಸೆಯಿರಿ. ಥ್ರೋ ಡೌನ್ ಎ ಚಾಲೆಂಜ್. ಯಾರನ್ನೂ ಪ್ರೇರೇಪಿಸಲು ಸಾಧ್ಯವಾಗದಿದ್ದಾಗ ಈ ಒಂದು ತಂತ್ರವನ್ನು ಬಳಸಿ. ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಿ. ಮನುಷ್ಯನು ಕೇವಲ ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ, ಅವನು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಮತ್ತು ಇತರರಿಗಿಂತ ಉತ್ತಮವಾಗಿ ಹೊರಹೊಮ್ಮಲು ಬಯಸುತ್ತಾನೆ. ಚಾರ್ಲ್ಸ್ ಶ್ವಾಬ್ ಅವರ ಕಾರ್ಖಾನೆಯಲ್ಲಿ ಉತ್ಪಾದನೆ ಕಡಿಮೆಯಾದಾಗ ಅವರು ಅಲ್ಲಿನ ಫ್ಲೋರ್ ಮೇಲೆ 6 ಎಂದು ದೊಡ್ಡದಾಗಿ ಬರೆದರು. ಅದು ಅಂದಿನ ಶಿಫ್ಟ್ ಮಾಡಿದ ಕೆಲಸದ ಸಂಖ್ಯೆ. ಮುಂದಿನ ಶಿಫ್ಟ್ನವರು ಅದನ್ನು ನೋಡಿ 7 ಎಂದು ಬರೆದರು. ಹೀಗೆ ಒಂದು ಸಣ್ಣ ಸವಾಲು ಇಡೀ ಕಾರ್ಖಾನೆಯ ಉತ್ಪಾದನೆಯನ್ನೇ ಹೆಚ್ಚಿಸಿತು. ಜನರಿಗೆ ಸವಾಲು ಎಂದರೆ ಇಷ್ಟ, ಏಕೆಂದರೆ ಅದು ಅವರ ಪ್ರಮುಖ ವ್ಯಕ್ತಿ ಎನ್ನಿಸಿಕೊಳ್ಳುವ ಹಂಬಲವನ್ನು ತೃಪ್ತಿಪಡಿಸುತ್ತದೆ.
3. ಈ ತತ್ವಗಳನ್ನು ಜೀವನದ ಭಾಗವಾಗಿಸಿಕೊಳ್ಳಿ. ನಾವು ಈ 10 ಅಧ್ಯಾಯಗಳಲ್ಲಿ ಕಲಿತ ಪ್ರಮುಖ ಪಾಠಗಳೆಂದರೆ: ಟೀಕೆಯನ್ನು ಬಿಡಿ, ಮೆಚ್ಚುಗೆಯನ್ನು ಹಿಡಿಯಿರಿ, ಇತರರ ದೃಷ್ಟಿಕೋನದಿಂದ ಜಗತ್ತನ್ನು ನೋಡಿ, ವಾದ ಮಾಡಬೇಡಿ, ಸಂವಾದ ನಡೆಸಿ, ಜನರ ಹೆಸರನ್ನು ಪ್ರೀತಿಯಿಂದ ಕರೆದು ನಗುಮುಖದಿಂದ ಮಾತನಾಡಿ, ಇತರರಿಗೆ ಗೌರವ ನೀಡಿ, ಅವರು ನಿಮಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗುತ್ತಾರೆ. ನಾವು ಈ ಜಗತ್ತಿನಲ್ಲಿರುವುದು ಕೇವಲ ಪಡೆಯುವುದಕ್ಕಲ್ಲ, ಬದಲಿಗೆ ನೀಡಲಿಕ್ಕೆ. ನೀವು ಇತರರಿಗೆ ನೀಡುವ ಪ್ರತಿಯೊಂದು ಸಣ್ಣ ನಗು, ಪ್ರತಿಯೊಂದು ಮೆಚ್ಚುಗೆಯ ಮಾತು ಮತ್ತು ಪ್ರತಿಯೊಂದು ಸಹಾನುಭೂತಿಯ ನೋಟವೂ ನಿಮ್ಮ ಜೀವನವನ್ನೇ ಶ್ರೀಮಂತಗೊಳಿಸುತ್ತದೆ. ಡೇಲ್ ಕಾರ್ನಿಗಿ ಹೇಳುವಂತೆ, ನೀವು ಇತರರಿಗೆ ಸಹಾಯ ಮಾಡಿದರೆ ಇಡೀ ಜಗತ್ತು ನಿಮ್ಮ ಬೆನ್ನಿನ ಹಿಂದೆ ಇರುತ್ತದೆ. ನಿಮ್ಮ ಮಾತುಗಳಲ್ಲಿ ಮಾಧುರ್ಯವಿರಲಿ, ನಿಮ್ಮ ನಡವಳಿಕೆಯಲ್ಲಿ ಘನತೆ ಇರಲಿ. ಆಗ ನೀವು ಕೇವಲ ಸ್ನೇಹಿತರನ್ನು ಗೆಲ್ಲುವುದಿಲ್ಲ, ಬದಲಿಗೆ ಸಾವಿರಾರು ಜನರ ಹೃದಯದಲ್ಲಿ ಅಜರಾಮರವಾಗಿ ಉಳಿಯುತ್ತೀರಿ. ನಾವೀಗ ಈ ಮಹಾನ್ ಕೃತಿಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ 10 ಅಧ್ಯಾಯಗಳಲ್ಲಿ ನಾವು ಕಲಿತದ್ದು ಕೇವಲ ತಂತ್ರಗಳನ್ನಲ್ಲ, ಬದಲಿಗೆ ಮನುಷ್ಯತ್ವದ ನಿಜವಾದ ಅರ್ಥವನ್ನು. ನೆನಪಿರಲಿ, ನಾವು ಈ ಆಡಿಯೋ ಬುಕ್ ಅನ್ನು ಇಲ್ಲಿಗೆ ಮುಗಿಸುತ್ತಿರಬಹುದು, ಆದರೆ ನಿಮ್ಮ ನಿಜವಾದ ಪರೀಕ್ಷೆ ಈಗಷ್ಟೇ ಆರಂಭವಾಗುತ್ತಿದೆ. ಈ ತತ್ವಗಳು ಕೇವಲ ಕೇಳಲು ಸುಂದರವಾಗಿವೆ ಎಂದಷ್ಟೇ ಭಾವಿಸಬೇಡಿ. ಇವುಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಾಳೆ ಬೆಳಗ್ಗೆ ನೀವು ಎದ್ದಾಗ ನಿಮ್ಮ ಕುಟುಂಬದವರಲ್ಲಿ ಒಂದು ಸಣ್ಣ ಒಳ್ಳೆಯ ಗುಣವನ್ನು ಹುಡುಕಿ ಮೆಚ್ಚಿ. ಕಚೇರಿಯಲ್ಲಿ ನಿಮ್ಮ ಮೇಲೆ ಕೋಪಗೊಳ್ಳುವ ವ್ಯಕ್ತಿಯ ದೃಷ್ಟಿಕೋನದಿಂದ ಯೋಚಿಸಲು ಪ್ರಯತ್ನಿಸಿ. ವಾದ ಮಾಡಲು 100 ಕಾರಣಗಳಿದ್ದರೂ ಮೌನವಾಗಿ ನಗುಬೀರಿ, ಸ್ನೇಹವನ್ನು ಉಳಿಸಿಕೊಳ್ಳಿ. ಬದಲಾವಣೆ ನಿಮ್ಮಿಂದಲೇ ಆರಂಭ. ಡೇಲ್ ಕಾರ್ನಿಗಿ ಹೇಳಿದಂತೆ, ಜಗತ್ತನ್ನು ಬದಲಾಯಿಸುವ ಮೊದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ನೀವು ಇತರರಿಗೆ ನೀಡುವ ಗೌರವ, ತೋರುವ ಸಹಾನುಭೂತಿ ಮತ್ತು ನೀಡುವ ಪ್ರಾಮಾಣಿಕ ಮೆಚ್ಚುಗೆಯು ಒಂದು ಸಣ್ಣ ಅಲೆಯಂತೆ ಆರಂಭವಾಗಿ ಇಡೀ ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ನೀವು ಕೇವಲ ಒಬ್ಬ ವ್ಯಕ್ತಿಯಲ್ಲ, ನೀವೊಬ್ಬ ನಾಯಕ. ನಿಮ್ಮ ಪ್ರತಿಯೊಂದು ಮಾತು ಮತ್ತು ನಡವಳಿಕೆಯು ಇತರರ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದು ಸದಾ ನೆನಪಿರಲಿ. ಈ ಜ್ಞಾನದ ಪಯಣದಲ್ಲಿ ನಮ್ಮೊಂದಿಗೆ ಇಷ್ಟುವರೆಗೆ ಸಾಗಿದ್ದಕ್ಕಾಗಿ ಧನ್ಯವಾದಗಳು. ಈ ಆಡಿಯೋ ಬುಕ್ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಯನ್ನಾದರೂ ತಂದಿದ್ದರೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಏಕೆಂದರೆ ಜ್ಞಾನವನ್ನು ಹಂಚಿದಷ್ಟು ಅದು ಬೆಳೆಯುತ್ತದೆ. ಸದಾ ನಗುಮುಖದಿಂದಿರಿ, ಇತರರಲ್ಲಿ ಒಳ್ಳೆಯದನ್ನು ಹುಡುಕಿ ಮತ್ತು ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಿ. ಶುಭವಾಗಲಿ.